ಪ್ರೀತಿಯ ಪಯಣ ಭಾಗ 12. ಕಥೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಇದರ ಹಿಂದಿನ ಭಾಗಗಳನ್ನು ತಪ್ಪದೇ ನೋಡಿ. ಸುಮಾರು 40 ನಿಮಿಷಗಳ ಪ್ರಯಾಣದ ನಂತರ ವಿಕ್ರಮ್ ಹೆಗಡೆಯ ಕಾರು ನಗರದ ಅತ್ಯಂತ ದೊಡ್ಡ ಡಿಸೈನರ್ ಸ್ಟುಡಿಯೋ ಮುಂಭಾಗದಲ್ಲಿ ಬಂದು ನಿಂತಿತ್ತು. ಹೊರಗಿದ್ದ ಆ ದೊಡ್ಡ ಗಾಜಿನ ಬಾಗಿಲುಗಳಿಂದ ಮಿನುಗುತ್ತಿದ್ದ ಆ ದೀಪಗಳ ಬೆಳಕು ಒಳಗಿನವರೆಗೂ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ವಿಕ್ರಮ್ ಕಾರನ್ನು ನಿಲ್ಲಿಸಿ ಪಕ್ಕದಲ್ಲಿದ್ದ ಸಿಂಧು ಕಡೆಗೆ ನೋಡುತ್ತಾ ಅತ್ಯಂತ ಮೃದುವಾಗಿ ಹೇಳಿದನು, ನಮ್ಮ ಮದುವೆ ಸಂಪೂರ್ಣವಾಗಿ ನೀನು ಹೇಗೆ ಬಯಸುತ್ತೀಯೋ ಹಾಗೆ ನಡೆಯುತ್ತದೆ, ಅತ್ಯಂತ ಸರಳವಾಗಿ. ಸಿಂಧು ಅವನ ಮುಖದ ಕಡೆ ನೋಡಿದಳು. ಹಾಗಾದರೆ ನನ್ನನ್ನು ಇಲ್ಲಿಗೆ ಏಕೆ ಕರೆದುಕೊಂಡು ಬಂದಿದ್ದೀರಿ? ಅವಳ ಧ್ವನಿ ಅತ್ಯಂತ ಕ್ಷೀಣವಾಗಿತ್ತು. ವಿಕ್ರಮ್ ಹಗುರವಾಗಿ ನಸುನಕ್ಕನು. ಅವನು ಅತ್ಯಂತ ಶಾಂತ ಸ್ವರದಲ್ಲಿ ಹೇಳಿದನು, ಆದರೆ ನನ್ನ ಭಾವಿ ಹೆಂಡತಿಗಾಗಿ ಒಂದು ಸುಂದರವಾದ ಮದುವೆ ಉಡುಪನ್ನು ಕೊಡಿಸುವ ಹಕ್ಕು ನನಗಿದೆ ಅಲ್ಲವಾ? ಸಿಂಧು ಕೆಲವು ಕ್ಷಣಗಳ ಕಾಲ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಅವಳ ಬಳಿ ಅವನ ಮಾತಿಗೆ ಯಾವುದೇ ಉತ್ತರವಿರಲಿಲ್ಲ. ಅವಳು ಕೇವಲ ನಿಧಾನವಾಗಿ ತನ್ನ ದೃಷ್ಟಿಯನ್ನು ಕೆಳಗೆ ಮಾಡಿಕೊಂಡು ಮುನ್ನಡೆದಳು. ಒಳಗಡೆ ಹೋಗುತ್ತಿದ್ದಂತೆ ಅಲ್ಲಿನ ಸಿಬ್ಬಂದಿಗಳು ವಿಕ್ರಮ್ನನ್ನು ತಕ್ಷಣವೇ ಗುರುತಿಸಿದರು. ಎಲ್ಲರೂ ಅಪಾರವಾದ ಗೌರವದಿಂದ ಅವರನ್ನು ಒಳಗಡೆ ಕರೆದುಕೊಂಡು ಹೋದರು. ವಿಭಿನ್ನ ವಿನ್ಯಾಸದ ಸುಂದರವಾದ ಲೆಹೆಂಗಾಗಳನ್ನು ಅವರ ಎದುರು ತಂದಿಡಲಾರಂಭಿಸಿದರು. ಆದರೆ ಸಿಂಧು ಪ್ರತಿ ಬಾರಿಯೂ ಅವುಗಳ ಮೇಲೆ ಒಂದು ಹಗುರವಾದ ದೃಷ್ಟಿ ಹರಿಸಿ ಸುಮ್ಮನಾಗುತ್ತಿದ್ದಳು. ನಿಮಗೆ ಯಾವುದು ಸೂಕ್ತ ಎನಿಸುತ್ತದೆಯೋ ಅದನ್ನೇ ನೋಡಿ ಎಂದು ಅವಳು ಮೆಲ್ಲಗೆ ಹೇಳಿದಳು. ವಿಕ್ರಮ್ ಅವಳನ್ನೇ ಗಮನಿಸುತ್ತಿದ್ದನು. ಕೊನೆಗೆ ಆತನೇ ಸ್ವಂತ ಒಂದು ತಿಳಿ ಕೆನೆ ಬಣ್ಣದ ಅತ್ಯಂತ ಸುಂದರವಾದ ಹಾಗೂ ಸರಳವಾದ ಲೆಹೆಂಗಾವನ್ನು ಹೊರಗೆ ತೆಗೆಸಿದನು. ಅದು ಅತಿಯಾದ ಭಾರವೂ ಆಗಿರಲಿಲ್ಲ ಮತ್ತು ಅತಿರೇಕದ ಹೊಳಪೂ ಇರಲಿಲ್ಲ. ಖಂಡಿತವಾಗಿಯೂ ಅದು ಸಿಂಧುಳ ಸ್ವಭಾವಕ್ಕೆ ಒಪ್ಪುವಂತಿತ್ತು. ಇದನ್ನು ಒಮ್ಮೆ ಧರಿಸಿ ನೋಡು ಎಂದನು ಅವನು ಮೃದುವಾಗಿ ಹೇಳಿದನು. ಸಿಂಧು ಅವನ ಕಡೆಗೆ ನೋಡಿದಳು. ಮೊದಲ ಬಾರಿಗೆ ಅವಳ ಕಣ್ಣುಗಳಲ್ಲಿ ಒಂದು ಸಣ್ಣ ಮೃದುತ್ವ ಮೂಡಿತ್ತು. ಅವಳು ಏನೂ ಮಾತನಾಡದೆ ಉಡುಪನ್ನು ಟ್ರಯಲ್ ಕೋಣೆಗೆ ತೆಗೆದುಕೊಂಡು ಹೋದಳು. ವಿಕ್ರಮ್ ಅಲ್ಲೇ ನಿಂತು ಆ ಬಾಗಿಲನ್ನೇ ನೋಡುತ್ತಿದ್ದನು. ಸದ್ಯಕ್ಕೆ ಆ ಬಾಗಿಲಿನ ಹಿಂದೆ ಅವನ ಇಡೀ ಪ್ರಪಂಚವಿತ್ತು. ಸಿಂಧು ಒಳಗಡೆ ಹೋಗುತ್ತಿದ್ದಂತೆ ವಿಕ್ರಮ್ನ ದೃಷ್ಟಿ ಆ ಬಾಗಿಲಿನ ಮೇಲೆಯೇ ಸ್ಥಿರವಾಗಿ ನಿಂತು ಬಿಟ್ಟಿತು. ತನಗೆ ತಿಳಿಯದಂತೆ ಅವನ ಎದೆಯ ಬಡಿತ ಪ್ರತಿಕ್ಷಣವೂ ಇನ್ನೂ ತೀವ್ರವಾಗಲಾರಂಭಿಸಿತು. ಕೆಲವಲ್ಲ ಒಂದು ಉಡುಪನ್ನು ಧರಿಸಿ ನೋಡುವ ವಿಷಯಕ್ಕೆ ತನ್ನೊಳಗೆ ಇಷ್ಟೊಂದು ತಲ್ಲಣ ಏಕೆ ಮೂಡುತ್ತಿದೆ ಎಂಬುದು ಅವನಿಗೆ ಸ್ವಂತ ಅರ್ಥವಾಗುತ್ತಿರಲಿಲ್ಲ. ಬಹುಶಃ 6 ವರ್ಷಗಳ ಹಿಂದೆ ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ಯಾರು ನನ್ನ ಹೃದಯದ ಆಳದಲ್ಲಿ ಪ್ರತಿಷ್ಠಾಪಿಸಿಕೊಂಡಿದ್ದಾನೋ ಇಂದು ಆ ಹುಡುಗಿಯನ್ನು ಮೊದಲ ಬಾರಿಗೆ ತನ್ನ ಹೆಂಡತಿಯ ರೂಪದಲ್ಲಿ ನೋಡಲು ಹೊರಟಿದ್ದಕ್ಕಾಗಿ ಈ ಕಾತುರವಿರಬಹುದು. ಅಲ್ಲಿನ ಸಿಬ್ಬಂದಿ ಒಂದರ ನಂತರ ಒಂದರಂತೆ ಲೆಹೆಂಗಾಗಳನ್ನು ತಂದು ಇಡುತ್ತಿದ್ದರು. ಆದರೆ ವಿಕ್ರಮ್ನ ಗಮನ ಮಾತ್ರ ಸಂಪೂರ್ಣವಾಗಿ ಬೇರೆಡೆಯೇ ಇತ್ತು. ಅಷ್ಟರಲ್ಲಿ ಆ ಕೋಣೆಯ ಪರದೆ ನಿಧಾನವಾಗಿ ಸರಿದು ವಿಕ್ರಮ್ ಹೊರಗೆ ಬರುವ ಸಿಂಧುಳನ್ನು ನೋಡಿದಳು. ಆ ತಿಳಿ ಕೆನೆ ಬಣ್ಣದ ಉಡುಪಿನಲ್ಲಿ ಅವಳು ಅತ್ಯಂತ ಮುದ್ದಾಗಿ ಮತ್ತು ಸುಂದರವಾಗಿ ಕಾಣಿಸುತ್ತಿದ್ದಳು. ಅತ್ಯಂತ ಸರಳ, ಶಾಂತ, ಬಹಳಷ್ಟು ಅವಳ ಸ್ವಭಾವದಂತೆಯೇ ಇತ್ತು. ಆದರೆ ವಿಕ್ರಮ್ ಕೇವಲ ಒಂದು ಕ್ಷಣ ಅವಳನ್ನು ನೋಡಿ ನಿಧಾನವಾಗಿ ತಲೆಯಾಡಿಸಿದನು. ಇಲ್ಲ, ಅವನ ಧ್ವನಿ ಅತ್ಯಂತ ಮೃದುವಾಗಿತ್ತು. ಇದಲ್ಲ, ಬೇರೆ ಯಾವುದಾದರೂ ತೋರಿಸಿ. ಸಿಂಧು ಏನೂ ಹೇಳಲಿಲ್ಲ. ಅವಳು ಮತ್ತೆ ಒಳಗೆ ನಡೆದಳು. ಅದರ ನಂತರ ಒಂದರ ಹಿಂದೆ ಒಂದರಂತೆ ಹಲವು ಉಡುಪುಗಳು ಬಂದವು. ಕೆಲವು ಅತಿಯಾದ ಕಡು ಬಣ್ಣವಾಗಿದ್ದವು, ಕೆಲವು ಅತಿಯಾದ ಆಡಂಬರ ಕೆತ್ತನೆ ಕೆಲಸವನ್ನು ಹೊಂದಿದ್ದವು, ಮತ್ತೆ ಕೆಲವು ಸಿಂಧುಳ ಸರಳತೆಗೆ ಒಪ್ಪುವಂತಿರಲಿಲ್ಲ. ಪ್ರತಿ ಬಾರಿಯೂ ವಿಕ್ರಮ್ ಕೇವಲ ಒಂದು ದೃಷ್ಟಿ ಹರಿಸಿ ಬೇರೆ ತೋರಿಸಿ ಎನ್ನುತ್ತಿದ್ದನು. ಅಲ್ಲಿನ ಸಿಬ್ಬಂದಿಗೂ ಈಗ ಅರ್ಥವಾಗಿ ಬಿಟ್ಟಿತ್ತು, ಈ ವ್ಯಕ್ತಿ ಕೇವಲ ಬೆಲೆ ಬಾಳುವ ಉಡುಪನ್ನು ಹುಡುಕುತ್ತಿಲ್ಲ, ಬದಲಿಗೆ ತನ್ನ ವಧುವಿಗೆ ಮನಸ್ಸಿಗೆ ಒಪ್ಪುವ ಭಾವನೆಯನ್ನು ಹುಡುಕುತ್ತಿದ್ದಾನೆ ಎಂದು. ಸುಮಾರು ಅರ್ಧ ಗಂಟೆಯ ನಂತರ ವಿಕ್ರಮ್ನ ದೃಷ್ಟಿ ಇದ್ದಕ್ಕಿದ್ದಂತೆ ಒಂದು ಲೆಹೆಂಗಾದ ಮೇಲೆ ಸ್ಥಿರವಾಗಿ ನಿಂತಿತ್ತು. ತಿಳಿ ಗುಲಾಬಿ ಬಣ್ಣದ, ಅದರ ಮೇಲೆ ಅತ್ಯಂತ ಸೂಕ್ಷ್ಮವಾದ ಬೆಳ್ಳಿ ದಾರದ ಕೆತ್ತನೆ ಕೆಲಸ. ಯಾವುದೇ ಅತಿರೇಕದ ಹೊಳಪಿರಲಿಲ್ಲ, ಆಡಂಬರವಿರಲಿಲ್ಲ, ಕೇವಲ ಒಂದು ದಿವ್ಯವಾದ ಶಾಂತ ಸೌಂದರ್ಯವಿತ್ತು. ತದ್ರೂಪ್ ಸಿಂಧುಳಂತೆ ಅವನು ದೃಷ್ಟಿ ಹರಿಸುತ್ತಲೇ ಅತ್ಯಂತ ಮೃದುವಾಗಿ ಹೇಳಿದನು, ಇದು. ಅಲ್ಲಿನ ಸಿಬ್ಬಂದಿ ತಕ್ಷಣವೇ ಮುಗುಳ್ನಗುತ್ತಾ ಆ ಉಡುಪನ್ನು ಹಿಡಿದುಕೊಂಡು ಸಿಂಧುಳ ಬಳಿ ಹೋದರು. ಕೆಲವು ನಿಮಿಷಗಳ ನಂತರ ಆ ಕೋಣೆಯ ಪರದೆ ಮತ್ತೆ ಸರಿದಾಗ ವಿಕ್ರಮ್ ನಿಜಕ್ಕೂ ಕೆಲವು ಕ್ಷಣಕಾಲ ತನ್ನ ಉಸಿರನ್ನೇ ಮರೆತು ಬಿಟ್ಟನು. ಸಿಂಧು ನಿಧಾನವಾಗಿ ಹೊರಗೆ ಹೆಜ್ಜೆ ಹಾಕಿದಳು. ಅವಳ ಹರಡಿದ ಮುಂಗುರುಳು ಹೆಗಲ ಮೇಲೆ ಬಿದ್ದಿದ್ದವು. ಆ ತಿಳಿ ಗುಲಾಬಿ ಬಣ್ಣ ಅವಳ ಬಿಳಿ ತ್ವಚೆಯ ಮೇಲೆ ಹೇಗೆ ಕಂಗೊಳಿಸುತ್ತಿತ್ತೆಂದರೆ ಮುಂಜಾನೆಯ ಮೊದಲ ಕಿರಣವೊಂದು ಬಿಳಿ ಹೂವಿನ ಮೇಲೆ ಬಿದ್ದಂತೆ ಭಾಸವಾಗುತ್ತಿತ್ತು. ಯಾವುದೇ ಅತಿಯಾದ ಮೇಕಪ್, ಅವಳ ಮುಖದ ಮುಗ್ಧತೆ ಅಷ್ಟೊಂದು ಸುಂದರವಾಗಿತ್ತು. ಅಲ್ಲಿ ನಿಂತಿದ್ದ ಇಡೀ ಸಿಬ್ಬಂದಿ ಕೇವಲ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟರು. ಆದರೆ ವಿಕ್ರಮ್ನ ದೃಷ್ಟಿಯಂತೂ ಅವಳ ಮೇಲೆಯೇ ಸಂಪೂರ್ಣವಾಗಿ ಸ್ಥಿರವಾಗಿ ಬಿಟ್ಟಿತ್ತು. ಅವನ ರೆಪ್ಪೆ ಬಡಿಯದೆ ಕೇವಲ ಅವಳನ್ನೇ ನೋಡುತ್ತಿದ್ದನು. ಸಿಂಧು ಮೊದಲ ಬಾರಿಗೆ ತನ್ನನ್ನು ಅವನ ಕಣ್ಣುಗಳಲ್ಲಿ ಆ ರೀತಿಯಾಗಿ ನೋಡಿಕೊಂಡಿದ್ದಳು. ಅಲ್ಲಿ ಕೇವಲ ಇಷ್ಟಪಡುವುದು ಮಾತ್ರ ಇರಲಿಲ್ಲ, ಬದಲಿಗೆ ಒಂದು ವಿಚಿತ್ರವಾದ ತಳಮಳ ಮತ್ತು ಅಪಾರವಾದ ಆಪ್ತತೆ ಇತ್ತು. ಆತ ಈಗಾಗಲೇ ಅವಳನ್ನು ತನ್ನ ಬದುಕಿನ ಒಂದು ಮುಖ್ಯ ಭಾಗವನ್ನಾಗಿ
ಒಪ್ಪಿಕೊಂಡಿದ್ದಾನೆ ಎಂಬುದು ಆ ಕಣಗಳಲ್ಲಿ ಎದ್ದು ಕಾಣಿಸುತ್ತಿತ್ತು. ಸಿಂಧು ಬೆರಳುಗಳನ್ನು ಸಣ್ಣಗೆ ನಡುಗಿದವು. ಅವಳು ನಿಧಾನವಾಗಿ ತನ್ನ ದೃಷ್ಟಿಯನ್ನು ಕೆಳಗೆ ಮಾಡಿಕೊಂಡು ವಿಕ್ರಮ್ ಅತ್ಯಂತ ಕ್ಷೀಣ ಧ್ವನಿಯಲ್ಲಿ ಹೇಳಿದನು, ನೀನು ಏನಾದರೂ ನನ್ನ ಈ ಇಷ್ಟದ ಉಡುಪನ್ನು ಧರಿಸಿದರೆ ನನ್ನ ದೃಷ್ಟಿಯಲ್ಲಿ ನೀನೇ ಈ ಪ್ರಪಂಚದ ಅತ್ಯಂತ ಸುಂದರವಾದ ವಧುವಾಗುತ್ತೀಯ. ಸಿಂಧು. ಅವನ ಧ್ವನಿಯಲ್ಲಿ ಅಷ್ಟೊಂದು ಸತ್ಯ ತುಂಬಿತ್ತು. ಅದನ್ನು ಕೇಳಿ ಸಿಂಧುಳ ಹೃದಯ ಬಡಿತ ಒಂದು ಕ್ಷಣ ತೀವ್ರವಾಯಿತು. ನಿನಗೆ ಈ ಉಡುಪು ಇಷ್ಟವಾಯಿತೆ? ನೀನು ಇದನ್ನು ಧರಿಸುತ್ತೀಯ ತಾನೆ? ಸಿಂಧು ನಿಧಾನವಾಗಿ ತನ್ನ ಕಣ್ಣುರೆಪ್ಪೆಗಳನ್ನು ಕೆಳಗೆ ಮಾಡಿಕೊಂಡು ಅತ್ಯಂತ ಮೃದು ಧ್ವನಿಯಲ್ಲಿ ನುಡಿದಳು, ಈಗ ನಾನು ನಿಮ್ಮ ಹೆಂಡತಿಯಾಗುತ್ತಿದ್ದೇನೆ ಎಂದ ಮೇಲೆ ನಿಮ್ಮ ಇಷ್ಟವೇ ನನ್ನ ಇಷ್ಟವೂ ಆಗಿರುತ್ತದೆ ಅಲ್ಲವೇ? ಕೇವಲ ಇಷ್ಟೇ ಸಣ್ಣ ಮಾತು, ಆದರೆ ವಿಕ್ರಮ್ಗೆ ಯಾರೋ ಇಡೀ ಪ್ರಪಂಚದ ನೆಮ್ಮದಿಯನ್ನು ತನ್ನ ಹಸ್ತದಲ್ಲಿ ತಂದುಕೊಟ್ಟಂತೆ ಭಾಸವಾಗುತ್ತಿತ್ತು. ಅವನ ಮುಖದಲ್ಲಿ ತಕ್ಷಣವೇ ಒಂದು ಸುಂದರವಾದ ನಗು ಮೂಡಿತ್ತು. ಅದನ್ನು ತಡೆಯಲು ಅವನಿಂದ ಸಾಧ್ಯವಾಗಲೇ ಇಲ್ಲ. ಅವನ ಕಣ್ಣುಗಳಲ್ಲಿ ಒಂದು ಅಪಾರವಾದ ಹೊಳಪು ಮೂಡಿತ್ತು. ಕಳೆದ 6 ವರ್ಷಗಳಲ್ಲಿ ಮೊದಲ ಬಾರಿಗೆ ಸಿಂಧು ಇಬ್ಬರ ಸಂಬಂಧದ ಬಗ್ಗೆ ಇಷ್ಟೊಂದು ಸಹಜತೆಯಿಂದ ಮಾತನಾಡಿದ್ದಳು. ಆ ಸಣ್ಣ ಮಾತು ವಿಕ್ರಮ್ನ ಹೃದಯದ ಆಳವನ್ನು ಮುಟ್ಟಿತ್ತು. ಅವನು ಕೆಲವು ಕ್ಷಣಗಳ ಕಾಲ ಅವಳನ್ನೇ ನೋಡುತ್ತಾ ನಿಂತುಬಿಟ್ಟನು. ಆ ನೋಟದಲ್ಲಿ ತೀವ್ರತೆ ಹೀಗೆ ಸಿಂಧು ಉಸಿರಾಟವು ಸ್ವಲ್ಪ ಗೊಂದಲಕ್ಕೊಳಗಾಯಿತು. ಇಡೀ ಸಿಬ್ಬಂದಿ ಈಗ ಇವರಿಬ್ಬರನ್ನು ನೋಡಿ ಮೃದುವಾಗಿ ನಗಲಾರಂಭಿಸಿದರು. ಅಷ್ಟರಲ್ಲಿ ಸಿಂಧು ಸಣ್ಣ ಮುಜುಗರದೊಂದಿಗೆ ಹೇಳಿದಳು, ನಾನು ಈ ಉಡುಪನ್ನು ಬದಲಾಯಿಸಿಕೊಂಡು ಬರಲಿ. ಆದರೆ ವಿಕ್ರಮ್ ಇನ್ನೂ ಆ ಭಾವನೆಯ ಲೋಕದಿಂದ ಹೊರ ಬಂದಿರಲಿಲ್ಲ. ಅವನ ದೃಷ್ಟಿ ಇನ್ನೂ ಅವಳ ಮೇಲೆಯೇ ನೆಟ್ಟಿತ್ತು. ವಿಕ್ರಮ್ ಅವರೇ? ಈ ಬಾರಿ ಸಿಂಧು ಸ್ವಲ್ಪ ನಿಧಾನವಾಗಿ ಆದರೆ ಸ್ಪಷ್ಟ ಧ್ವನಿಯಲ್ಲಿ ಕರೆದಳು. ವಿಕ್ರಮ್ ಇದ್ದಕ್ಕಿದ್ದಂತೆ ಆಲೋಚನೆಗಳಿಂದ ಹೊರಬಂದನು. ಅವನು ತಕ್ಷಣವೇ ತನ್ನ ತಲೆಯನ್ನು ಹಗುರವಾಗಿ ಬಾಗಿಸಿ ದೃಷ್ಟಿಯನ್ನು ಬೇರೆಡೆಗೆ ಹರಿಸಿದನು. ಹೌದು, ಅವನು ಮೃದುವಾಗಿ ಹೇಳಿದನು, ಈ ಉಡುಪನ್ನು ಪ್ಯಾಕ್ ಮಾಡಿಬಿಡಿ. ಸಿಂಧು ಮತ್ತೆ ಒಳಗಡೆ ನಡೆದಳು. ಆದರೆ ಅವಳು ಹೋದ ತಕ್ಷಣ ವಿಕ್ರಮ್ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟನು. ಅವನ ತುಟಿಗಳ ಮೇಲೆ ಇನ್ನೂ ಅದೇ ಮೃದುವಾದ ನಗು ಹಾಗೇ ಇತ್ತು. ಸ್ವಲ್ಪ ಸಮಯದ ನಂತರ ಎಲ್ಲ ಶಾಪಿಂಗ್ ಮುಗಿದಾಗ ಸಿಬ್ಬಂದಿ ವಸ್ತುಗಳು ಪ್ಯಾಕ್ ಮಾಡಲಾರಂಭಿಸಿದರು. ಅಷ್ಟರಲ್ಲಿ ಅಲ್ಲಿನ ವ್ಯವಸ್ಥಾಪಕ ಅತ್ಯಂತ ವಿನಮ್ರತೆಯಿಂದ ಹೇಳಿದರು, ಸರ್, ಮೇಲ್ಗಡೆ ನಮ್ಮ ವೈಯಕ್ತಿಕ ವಿಶ್ರಾಂತಿ ಕೊಠಡಿ ಇದೆ. ನೀವು ಬಯಸಿದರೆ ಅಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡುತ್ತೇವೆ. ವಿಕ್ರಮ್ ಸಿಂಧುಳ ಕಡೆಗೆ ನೋಡಿದನು. ಅವಳು ಮೌನವಾಗಿ ನಿಂತಿದ್ದಳು. ಸರಿ ಎಂದು ಅವನು ಶಾಂತ ಸ್ವರದಲ್ಲಿ ಹೇಳಿದನು. ಇಬ್ಬರು ಮೇಲ್ಗಡೆಯ ಕೊಠಡಿಗೆ ಬಂದು ಕುಳಿತುಕೊಂಡರು. ಅಲ್ಲಿ ಅತ್ಯಂತ ಮೃದುವಾದ ಸಂಗೀತ ಧ್ವನಿ ಕೇಳಿಸುತ್ತಿತ್ತು ಮತ್ತು ಇಡೀ ಮಹಡಿಯಲ್ಲಿ ಕೇವಲ ಅವರಿಬ್ಬರೇ ಇದ್ದರು. ಸಿಂಧು ಇನ್ನೂ ಸ್ವಲ್ಪ ಮೌನವಾಗಿಯೇ ಇದ್ದಳು. ಅವಳ ದೃಷ್ಟಿ ಪದೇ ಪದೇ ಎದುರಿಗಿದ್ದ ನೀರಿನ ಗ್ಲಾಸ್ ಮೇಲೆ ನೆಟ್ಟಿತ್ತು. ವಿಕ್ರಮ್ ಅವಳನ್ನು ನೋಡುತ್ತಿದ್ದನು, ಆದರೆ ಅನಗತ್ಯವಾಗಿ ಏನನ್ನೂ ಮಾತನಾಡಲಿಲ್ಲ. ಅವನಿಂದ ಸಾಧ್ಯವಾಗುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಊಟ ಬಂದುಬಿಟ್ಟಿತು. ಇಬ್ಬರು ಮೌನವಾಗಿ ಊಟ ಮಾಡಲಾರಂಭಿಸಿದರು. ಅಷ್ಟರಲ್ಲಿ ವಿಕ್ರಮ್ ತನ್ನ ತಟ್ಟೆಯಿಂದ ಒಂದು ಸಣ್ಣ ತುತ್ತನ್ನು ತೆಗೆದು ಏನೂ ಮಾತನಾಡದೆ ಅವಳ ಕಡೆಗೆ ಚಾಚಿದನು. ಸಿಂಧುಳ ಬೆರಳುಗಳು ಅಲ್ಲೇ ನಿಂತು ಹೋದವು. ಅವಳು ನಿಧಾನವಾಗಿ ತಲೆ ಎತ್ತಿ ವಿಕ್ರಮ್ನನ್ನು ನೋಡಿದಳು. ಅವನ ಕಣ್ಣುಗಳಲ್ಲಿ ಯಾವುದೇ ಬಲವಂತವಿರಲಿಲ್ಲ, ಕೇವಲ ಒಂದು ಅತ್ಯಂತ ಪರಿಶುದ್ಧವಾದ ಆಪ್ತತೆ ಇತ್ತು. ಸಿಂಧು ಕೆಲವು ಕ್ಷಣ ಮೌನವಾಗಿದ್ದಳು. ನಂತರ ಅತ್ಯಂತ ನಿಧಾನವಾಗಿ ಆ ತುತ್ತನ್ನು ಸ್ವೀಕರಿಸಿದಳು. ಆ ಒಂದು ಸಣ್ಣ ಕ್ಷಣ ಇಬ್ಬರ ನಡುವಿನ ಮೌನವನ್ನು ಮೊದಲಿಗಿಂತಲೂ ಇನ್ನೂ ಆಳವಾಗಿ ಮತ್ತು ಮೃದುವಾಗಿ ಬದಲಾಗಿಸಿತ್ತು. ವಿಕ್ರಮ್ ಕಣ್ಣುಗಳಲ್ಲಿ ಒಂದು ಸಣ್ಣ ಹೊಳಪು ಮೂಡಿತ್ತು. ಇತ್ತ ಸಿಂಧುಳ ಮುಖದಲ್ಲಿ ಒಂದು ಅಪರಿಚಿತ ಮುಜುಗರ, ನಾಚಿಕೆ ತೇಲಲಾರಂಭಿಸಿತು. ಅವಳು ತಕ್ಷಣವೇ ದೃಷ್ಟಿಯನ್ನು ತಿರುಗಿಸಿ ನೀರನ್ನು ಕುಡಿಯಲಾರಂಭಿಸಿದಳು. ವಿಕ್ರಮ್ ಮೊದಲ ಬಾರಿಗೆ ಅನುಭವಿಸುತ್ತಿದ್ದನು ತನ್ನ ವರ್ಷಗಳ ಅರೆಬರೆ ಬದುಕು ನಿಜಕ್ಕೂ ಈಗ ನಿಧಾನವಾಗಿ ಪರಿಪೂರ್ಣವಾಗುತ್ತಿದೆ ಎಂದು. ಶಾಪಿಂಗ್ ಮುಗಿಸಿ ಇಬ್ಬರು ಹೊರಗಡೆ ಬಂದಾಗ ಸಂಜೆ ಹಗುರವಾಗಿ ಕರಗುತ್ತಿತ್ತು. ಆಕಾಶದಲ್ಲಿ ಬಂಗಾರದ ಬಣ್ಣದ ಬೆಳಕು ಹರಡುತ್ತಿತ್ತು ಮತ್ತು ಆ ಮೃದುವಾದ ಬೆಳಕಿನಲ್ಲಿ ಸಿಂಧುಳ ಮುಖ ಇನ್ನೂ ಹೆಚ್ಚು ಶಾಂತವಾಗಿ ಕಾಣಿಸುತ್ತಿತ್ತು. ವಿಕ್ರಮ್ ಸಿಬ್ಬಂದಿಯ ಹತ್ತಿರ ಎಲ್ಲ ವಸ್ತುಗಳನ್ನು ಕಾರಿನಲ್ಲಿ ಇರಿಸಿದನು ಮತ್ತು ತಾನು ಚಾಲಕನ ಸೀಟ್ನಲ್ಲಿ ಬಂದು ಕುಳಿತುಕೊಂಡನು. ಇಡೀ ದಾರಿಯುದ್ದಕ್ಕೂ ಇಬ್ಬರ ನಡುವೆ ಅದೇ ಮೃದುವಾದ ಮೌನ ಮುಂದುವರೆದಿತ್ತು. ಆದರೆ ಈಗ ಆ ಮೌನದಲ್ಲಿ ಯಾವುದೇ ಅಪರಿಚಿತ ಭಾವವಿರಲಿಲ್ಲ. ಇಬ್ಬರು ಶಬ್ದಗಳಿಲ್ಲದೆ ಪರಸ್ಪರ ಅನುಭವಿಸುತ್ತಿದ್ದರು. ಕೆಲವೊಮ್ಮೆ ವಿಕ್ರಮ್ನ ದೃಷ್ಟಿ ತನಗೆ ತಿಳಿಯದಂತೆಯೇ ಸಿಂಧುಳ ಮೇಲೆ ಬೀಳುತ್ತಿತ್ತು ಮತ್ತು ಪ್ರತಿ ಬಾರಿಯೂ ಸಿಂಧು ತನ್ನ ಸೆರಗಿನ ತುದಿಗೆ ಬೆರಳನ್ನು ಸುತ್ತಿ ಸಣ್ಣಗೆ ಹಿಡಿದುಕೊಳ್ಳಲಾರಂಭಿಸುತ್ತಿದ್ದಳು. ವಿಕ್ರಮ್ನ ಆಪ್ತತೆ ಸಿಗುತ್ತಿದ್ದಂತೆ ಅವಳ ಹೃದಯದ ಬಡಿತ ಏಕೆ ಇಷ್ಟೊಂದು ನಿಯಂತ್ರಣ ತಪ್ಪುತ್ತದೆ ಎಂಬುದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಕಾರು ಸಿಂಧುಳ ಮನೆ ಹೊರಗಡೆ ಬಂದು ನಿಂತಿತು. ವಿಕ್ರಮ್ ಕಾರನ್ನು ನಿಲ್ಲಿಸಿ ಕೆಲವು ಕ್ಷಣ ಹಾಗೆ ಮೌನವಾಗಿ ಕುಳಿತನು. ಬಹುಶಃ ಆತ ಆ ಕ್ಷಣವನ್ನು ಇನ್ನೂ ಸ್ವಲ್ಪ ಸಮಯ ಹಾಗೆ ಹಿಡಿದಿಟ್ಟುಕೊಳ್ಳಲು ಬಯಸುತ್ತಿದ್ದೇನೇನೋ ಎನ್ನುವಂತಿತ್ತು. ನಂತರ ಆತ ನಿಧಾನವಾಗಿ ಅವಳ ಕಡೆಗೆ ತಿರುಗಿ, ನಿನಗಾಗಿ ನಾನು ಇನ್ನೂ 10 ವಸ್ತುಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಅವನ ಧ್ವನಿ ಅತ್ಯಂತ ಶಾಂತವಾಗಿತ್ತು, ಆದರೆ ಅದರ ವ್ಯವಸ್ಥೆಯನ್ನು ನಾನು ಈಗಾಗಲೇ ಬೆಂಗಳೂರಿನಲ್ಲಿ ಮಾಡಿಸಿದ್ದೇನೆ. ನೀನು ಅಲ್ಲಿಗೆ ತಲುಪುವ ಮುನ್ನವೇ ನಿನ್ನ ಅಗತ್ಯದ ಪ್ರತಿಯೊಂದು ವಸ್ತುವು ಅಲ್ಲಿ ಸಿದ್ಧವಾಗಿರುತ್ತದೆ.
ಸಿಂಧು ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದಳು. ಹೌದು, ವಿಕ್ರಮ್ ಹಗುರವಾಗಿ ನಸುನಕ್ಕನು. ಎಲ್ಲವೂ ನನ್ನ ಇಷ್ಟದೇ ಆಗಿರುತ್ತದೆ. ನಂತರ ಅವನು ಅತ್ಯಂತ ನಿಧಾನವಾಗಿ ಕೇಳಿದನು, ನೀನು ನನ್ನ ಇಷ್ಟವಾಗಿ ಇರುತ್ತೀಯ ತಾನೆ? ಸಿಂಧುಳ ಕಣ್ರೆಪ್ಪೆಗಳು ಸಣ್ಣಗೆ ನಡುಗಿದವು. ಅವಳು ದೃಷ್ಟಿಯನ್ನೆತ್ತದೆ ಅತ್ಯಂತ ನಿಧಾನವಾಗಿ ಹೌದು ಎನ್ನುವಂತೆ ತಲೆಯಾಡಿಸಿದಳು. ಕೇವಲ ಈ ಸಣ್ಣ ಉತ್ತರವು ವಿಕ್ರಮ್ನ ಹೃದಯಕ್ಕೆ ಒಂದು ವಿಚಿತ್ರವಾದ ನೆಮ್ಮದಿಯನ್ನು ನೀಡಿತು. ಅವನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಹೇಳಿದನು, ನಾನು ಸಮರ್ನ ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಿಸಿದ್ದೇನೆ. ಅವನಿಗೆ ಬೆಂಗಳೂರಿನ ಅತ್ಯಂತ ಒಳ್ಳೆಯ ಶಾಲೆಯಲ್ಲಿ ಸೀಟ್ ಸಿಗುವಂತೆ ಮಾಡಿದ್ದೇನೆ. ಅಲ್ಲಿ ಅವನಿಗೆ ಯಾವುದೇ ಕೊರತೆಯಾಗುವುದಿಲ್ಲ. ಅವನು ಕೆಲವು ಕ್ಷಣ ನಿಂತು ಸಿಂಧುಳ ಕಣ್ಣುಗಳಲ್ಲಿ ನೋಡುತ್ತಾ ಕೇಳಿದನು, ನಿನಗೆ ಇದರಿಂದ ಯಾವುದೇ ತೊಂದರೆ ಇಲ್ಲ ತಾನೆ? ಇಲ್ಲ, ಸಿಂಧು ಮೃದು ಧ್ವನಿಯಲ್ಲಿ ಹೇಳಿದಳು. ನಿಮಗೆ ಹೇಗೆ ಸೂಕ್ತ ಎನಿಸುತ್ತದೆಯೋ ಹಾಗೆ ಇರಲಿ. ಅವಳ ಉತ್ತರ ಅಷ್ಟೊಂದು ಆಳವಾದ ನಂಬಿಕೆ ಇತ್ತು. ಅದನ್ನು ನೋಡಿ ವಿಕ್ರಮ್ ಕೆಲವು ಕ್ಷಣಗಳ ಕಾಲ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟನು. ನಂತರ ಇದ್ದಕ್ಕಿದ್ದಂತೆ ಅವನ ಮುಖದಲ್ಲಿ ಒಂದು ಸಣ್ಣ ತಲ್ಲಣ ಮೂಡಿತ್ತು. ಆತ ಏನೋ ಹೇಳಲು ಬಯಸುತ್ತಿದ್ದನು, ಆದರೆ ಶಬ್ದಗಳು ಅವನಿಗೆ ಸಾಥ್ ಕೊಡುತ್ತಿರಲಿಲ್ಲ. ಸಿಂಧು, ಅವನು ಅತ್ಯಂತ ಮೃದುವಾಗಿ ಕರೆದನು, ನಾನು ನಿನಗೊಂದು ಮಾತು. ಆದರೆ ಮುಂದಿನ ಶಬ್ದಗಳು ಅವನ ತುಟಿಗಳಲ್ಲೇ ಅಡಗಿ ಹೋದವು. ನನ್ನ ಹೃದಯ. ಆ ತಳಮಳವನ್ನು ಹೇಗೆ ವ್ಯಕ್ತಪಡಿಸಬೇಕು ಎಂಬುದು ಅವನಿಗೆ ಸ್ವಂತ ತಿಳಿಯುತ್ತಿರಲಿಲ್ಲ. ಆದರೆ ಸಿಂಧು ಈ ಬಾರಿ ಯಾವುದೇ ಶಬ್ದಗಳಿಲ್ಲದೆ ಎಲ್ಲವನ್ನ ಅರ್ಥ ಮಾಡಿಕೊಂಡಳು. ಅವಳು ಮೊದಲ ಬಾರಿಗೆ ಯಾವುದೇ ಮುಜುಗರವಿಲ್ಲದೆ ನಿಧಾನವಾಗಿ ಮುಂದೆ ಸರಿದು ತನ್ನ ತಲೆಯನ್ನು ವಿಕ್ರಮ್ನ ಎದೆಗೆ ಹೊರಗಿಸಿದಳು. ಕೇವಲ ಒಂದು ಕ್ಷಣ ವಿಕ್ರಮ್ ಇಡೀ ಪ್ರಪಂಚವೇ ನಿಂತು ಹೋದಂತೆ ಸ್ತಬ್ಧನಾದನು. ಅವನ ಉಸಿರಾಟ ನಿಂತು ಹೋಗಿತ್ತು. ಮರುಕ್ಷಣವೇ ಅವನು ಕಣ್ಣು ಮುಚ್ಚಿ ಸಿಂಧುಳನ್ನು ತನ್ನ ಬಾಹುಗಳಲ್ಲಿ ಬಿಗಿಯಾಗಿ ಅಪ್ಪಿಕೊಂಡನು. ವರ್ಷಗಳ ಆ ವಿಹಾರ ಒಂದೇ ಕ್ಷಣದಲ್ಲಿ ನೀಗಿಸಿಕೊಳ್ಳುವಂತೆ ಆತ ಅವಳನ್ನು ಹತ್ತಿರ ಸೆಳೆದುಕೊಂಡನು. ಅವನ ಬೆರಳುಗಳು ಸಣ್ಣಗೆ ನಡುಗುತ್ತಿದ್ದವು. ಕಣ್ಣಿನ ಮೂಲೆಯಲ್ಲಿ ತೇವ ಮೂಡಿಬಂದಿತ್ತು. ತನ್ನ ಬದುಕಿನಲ್ಲಿ ಇಂಥದ್ದೊಂದು ದಿನ ಬರಬಹುದು ಎಂದು ಆತ ಎಂದಿಗೂ ಯೋಚಿಸಿರಲಿಲ್ಲ. 6 ವರ್ಷಗಳಿಂದ ಕೇವಲ ನೆನಪುಗಳಲ್ಲೇ ಬದುಕಿಸುತ್ತಿದ್ದ ಹುಡುಗಿ ಇಂದು ಸ್ವಂತ ಅವನ ಬಾಹುಗಳಲ್ಲಿ. ಸಿಂಧು ಕೂಡ ಅತ್ಯಂತ ಶಾಂತವಾಗಿ ಅವನ ಎದೆಗೆ ಒರಗಿಕೊಂಡಿದ್ದಳು. ವಿಕ್ರಮ್ನ ಎದೆಯ ಬಡಿತ ಎಷ್ಟು ತೀವ್ರವಾಗಿತ್ತೆಂದರೆ ಅವಳಿಗೆ ಅದು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಮತ್ತು ಬಹುಶಃ ಮೊದಲ ಬಾರಿಗೆ ಅವಳಿಗೆ ಮನವರಿಕೆಯಾಯಿತು, ಈ ವ್ಯಕ್ತಿ ತನ್ನನ್ನು ಎಷ್ಟು ಗಾಢವಾಗಿ ಪ್ರೀತಿಸುತ್ತಿದ್ದಾನೆ ಎಂದು. ಸಮಯ ಅಲ್ಲೇ ನಿಂತು ಹೋದಂತೆ ಭಾಸವಾಗುತ್ತಿತ್ತು. ಯಾರೂ ಏನೂ ಮಾತನಾಡಲೇ ಇಲ್ಲ. ಯಾರಿಗೂ ಏನನ್ನು ಹೇಳುವ ಅಗತ್ಯವೂ ಇರಲಿಲ್ಲ. ಸುಮಾರು ಕೆಲವು ನಿಮಿಷಗಳ ಕಾಲ ಇಬ್ಬರೂ ಹಾಗೆ ನಿಂತಿದ್ದರು. ನಂತರ ಸಿಂಧು ನಿಧಾನವಾಗಿ ದೂರ ಸರಿದಾಗ ಅವಳ ಉಸಿರಾಟ ತುಂಬ ಗೊಂದಲಕ್ಕೊಳಗಾಗಿತ್ತು. ಅವಳು ದೃಷ್ಟಿಯನ್ನೆತ್ತದೆ ಪ್ರಯತ್ನಿಸಿದಳು. ಆದರೆ ವಿಕ್ರಮ್ನ ಕಣ್ಣುಗಳಲ್ಲಿದ್ದ ಆ ಆಳವಾದ ಪ್ರೀತಿ ಅವಳನ್ನು ಇನ್ನೂ ಹೆಚ್ಚು ಮುಜುಗರಕ್ಕೀಡು ಮಾಡಿತ್ತು. ವಿಕ್ರಮ್ ಅತ್ಯಂತ ನಿಧಾನವಾಗಿ ತನ್ನ ಹಸ್ತವನ್ನು ಅವಳ ಕೆನ್ನೆಯ ಮೇಲೆ ಇರಿಸಿದನು. ಅವಳ ಬೆರಳುಗಳ ಸ್ಪರ್ಶ ಎಷ್ಟು ಮೃದುವಾಗಿತ್ತೆಂದರೆ ಸಿಂಧು ತನ್ನ ಕಣ್ಣುಗಳನ್ನು ಕೆಳಗೆ ಮಾಡಿಕೊಳ್ಳುವುದೇ ಲೇಸು ಎಂದು ಸುಮ್ಮನಾದಳು. ಇನ್ನು ಕೇವಲ ಒಂದೇ ಒಂದು ದಿನ. ಸಿಂಧು, ವಿಕ್ರಮ್ನ ಧ್ವನಿ ಭಾವುಕತೆಯಿಂದ ಭಾರವಾಗಿತ್ತು. ಅದರ ನಂತರ ನೀನು ಸಂಪೂರ್ಣವಾಗಿ ಎಲ್ಲ ಸಂಪ್ರದಾಯಗಳ ಪ್ರಕಾರ ನನ್ನವಳಾಗಿರುತ್ತೀಯಾ? ಅವನ ಕಣ್ಣುಗಳು ಇನ್ನೂ ಅವಳ ಮೇಲೆಯೇ ನೆಟ್ಟಿದ್ದವು. ನಾನು ನಿನಗೆ ಮಾತು ಕೊಡುತ್ತೇನೆ ಸಿಂಧು, ಈ ಸಂಬಂಧವನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಯ್ದುಕೊಳ್ಳುತ್ತೇನೆ. ನಿನಗೆ ಬದುಕಿನಲ್ಲಿ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳುತ್ತೇನೆ. ನಿನ್ನ ಬದುಕಿಗೆ ಯಾವುದೇ ತೊಂದರೆ ಬಾರದಂತೆ ಕಾಯುತ್ತೇನೆ. ಕೇವಲ ಒಂದು ಬಾರಿ ನನ್ನನ್ನು ನಂಬು. ಸಿಂಧುಳ ಕಣ್ಣುಗಳು ನಿಧಾನವಾಗಿ ತುಂಬಿ ಬಂದವು. ಅವಳು ಬಾಗಿದ ದೃಷ್ಟಿಯಿಂದಲೇ ತನ್ನ ಕೈಯನ್ನು ವಿಕ್ರಮ್ನ ಹಸ್ತದ ಮೇಲೆ ಇರಿಸಿದಳು. ಆ ಹಸ್ತವನ್ನು ಇನ್ನೂ ಅವನ ಕೆನ್ನೆಯ ಮೇಲೆ ಸವರುತ್ತಿತ್ತು. ನೀವು ಆ ರೀತಿ ಮಾತನಾಡಬೇಡಿ. ಅವಳ ಧ್ವನಿ ಅತ್ಯಂತ ಮೃದುವಾಗಿತ್ತು. ನನಗೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನಂತರ ಕೆಲವು ಕ್ಷಣಗಳ ಕಾಲ ನಿಂತು ಅವಳು ಅತ್ಯಂತ ಕ್ಷೀಣ ಧ್ವನಿಯಲ್ಲಿ ಪಿಸುಗುಟ್ಟಿದಳು, ನಿಜ ಹೇಳಬೇಕೆಂದರೆ ನನಗಿಂತಲೂ ಹೆಚ್ಚಾಗಿ ನಿಮ್ಮ ಮೇಲೆ ನಂಬಿಕೆ ಇದೆ. ಕೇವಲ ಇಷ್ಟನ್ನು ಕೇಳುತ್ತಿದ್ದಂತೆ ವಿಕ್ರಮ್ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು. ಅವನ ತುಟಿಗಳ ಮೇಲೆ ಒಂದು ಸಣ್ಣ ನಡುಗುವ ನಗು ಮೂಡಿತ್ತು. ಯಾವ ಹುಡುಗಿಯನ್ನು ಆತ 6 ವರ್ಷಗಳಿಂದ ಹುಡುಕುತ್ತಿದ್ದನೋ ಅವಳು ಇಂದು ಅವಳ ಬದುಕು ಮತ್ತು ಉಸಿರಾಗುತ್ತಿದ್ದಳು. ಇಂದು ಅದೇ ಹುಡುಗಿ ಅವನನ್ನು ತನಗಿಂತಲೂ ಹೆಚ್ಚಾಗಿ ನಂಬಲು ಆರಂಭಿಸಿದಳು. ಕಾರು ಸಿಂಧುಳ ಮನೆ ಹೊರಗಡೆ ಬಂದು ನಿಂತಾಗ ಸಂಜೆ ಪೂರ್ತಿಯಾಗಿ ಕರಗಿತ್ತು. ಇಡೀ ದಾರಿಯುದ್ದಕ್ಕೂ ಇಬ್ಬರ ನಡುವೆ ಅದೇ ಮೃದುವಾದ ಮೌನವಿತ್ತು. ಆದರೆ ಆ ಮೌನದಲ್ಲಿ ಈಗ ಅಪಾರವಾದ ಆಪ್ತತೆ ತುಂಬಿತ್ತು. ವಿಕ್ರಮ್ ಕಾರಿನಿಂದ ಇಳಿದು ಹಿಂದೆ ಹೋಗಿ ಎಲ್ಲ ಶಾಪಿಂಗ್ ಬ್ಯಾಗ್ಗಳನ್ನು ಸ್ವಂತ ತಾನೇ ತೆಗೆದುಕೊಳ್ಳಲಾರಂಭಿಸಿದನು. ಸಿಂಧು ಒಮ್ಮೆ ಅವನ ಕಡೆಗೆ ನೋಡಿದಳು. ಅವಳು ತಾನೇ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಲು ಬಯಸಿದಳು. ಆದರೆ ವಿಕ್ರಮ್ ಏನೂ ಮಾತನಾಡದೆ ಎಲ್ಲ ಬ್ಯಾಗ್ಗಳನ್ನು ತನ್ನ ಕೈಯಲ್ಲೇ ಎತ್ತಿಕೊಂಡನು. ಅಷ್ಟರಲ್ಲೇ ಸಿಂಧು ಮನೆಯ ಕರಗಂಟೆಯನ್ನು ಬಾರಿಸಿದಳು ಮತ್ತು ಮರುಕ್ಷಣವೇ ಒಳಗಿನಿಂದ ಓಡಿ ಬರುತ್ತಿದ್ದ ಪುಟ್ಟ ಹೆಜ್ಜೆಗಳ ಸದ್ದು ಕೇಳಿಸಿತು. ಬಾಗಿಲು ತೆರೆಯುತ್ತಿದ್ದಂತೆ ಸಮರ್ ನೇರವಾಗಿ ಬಂದು ಸಿಂಧುಳನ್ನು ಅಪ್ಪಿಕೊಂಡು, ಮಮ್ಮಾ. ಅವನ ಧ್ವನಿಯಲ್ಲಿ ಆ ಸಣ್ಣದೊಂದು ದೂರು ಮತ್ತು ನೆಮ್ಮದಿ ಇತ್ತು. ನೀವು ಎಲ್ಲಿಗೆ ಹೋಗಿದ್ದೀರಿ? ನಾನು ಯಾವಾಗಲಿಂದ ಅಜ್ಜಿಯನ್ನು ಕೇಳುತ್ತಿದ್ದೇನೆ ಗೊತ್ತಾ? ಸಿಂಧು ಅವನ ಕೂದಲನ್ನು ಸವರುತ್ತಾ ನಸುನಕ್ಕಳು. ಅಷ್ಟರಲ್ಲೇ ಸಮರ್ನ ದೃಷ್ಟಿ ಹಿಂದೆ ನಿಂತಿದ್ದ ವಿಕ್ರಮ್ನ ಮೇಲೆ ಬಿತ್ತು ಮತ್ತು ಅವನ ಮುಖದಲ್ಲಿ ಒಮ್ಮೆಲೆ ಪ್ರಕಾಶಿಸಿತು. ಸೂಪರ್ ಹೀರೋ, ನೀವು ಕೂಡ ಬಂದಿದ್ದೀರಾ? ವಿಕ್ರಮ್ ಒಂದು ಕ್ಷಣ ಆಶ್ಚರ್ಯಚಕಿತನಾದ ನಂತರ ಮೃದುವಾದ ನಗುವಿನೊಂದಿಗೆ ಅವನ ಕಡೆ ನೋಡಿದನು.
ಹೌದು, ಅವನು ಜಾಣ್ಮೆಯಿಂದ ಗಂಭೀರ ಮುಖಭಾವ ತಂದುಕೊಂಡು ಹೇಳಿದನು. ಇಲ್ಲಿಯವರೆಗೂ ಯಾರು ನನ್ನನ್ನು ಅಂಕಲ್ ಎಂದು ಕರೆಯುತ್ತಿದ್ದರು? ಸಮರ್ ತಕ್ಷಣವೇ ಮುಗ್ಧತೆಯಿಂದ ನುಡಿದನು. ಹೌದು, ಆದರೆ ನಾನು ಇಂದು ಶಾಲೆಯ ಶಿಕ್ಷಕರಿಂದ ಸೂಪರ್ ಹೀರೋ ಕಥೆಯನ್ನು ಕೇಳಿದೆ. ಹಾಗಾದರೆ ವಿಕ್ರಮ್ ನಿಧಾನವಾಗಿ ಅವನ ಹತ್ತಿರ ಬಂದು ಕೇಳಿದನು. ಸೂಪರ್ ಹೀರೋ ಎಂದರೆ ಯಾರು? ಸಮರ್ ಪೂರ್ತಿ ಗಂಭೀರತೆಯಿಂದ ಹೇಳಿದನು. ಸೂಪರ್ ಹೀರೋ ಎಂದರೆ ಯಾರು? ಮಮ್ಮ ನನ್ನ ಯಾವಾಗಲೂ ಸಂತೋಷವಾಗಿಡುತ್ತಾರೋ, ಮಕ್ಕಳಿಗೆ ತುಂಬ ಪ್ರೀತಿ ನೀಡುತ್ತಾರೋ, ಚಾಕ್ಲೇಟ್ಸ್ ಕೊಡಿಸುತ್ತಾರೋ, ಶಾಲೆಗೆ ಕರೆದುಕೊಂಡು ಹೋಗುತ್ತಾರೋ ಅವರು. ಅವನು ಒಂದು ಸೆಕೆಂಡ್ ನಿಂತು ಮುಗ್ಧ ನಗುವಿನೊಂದಿಗೆ ಹೇಳಿದನು. ಮತ್ತು ನಾನು ಯಾವಾಗ ನೆನಪಿಸಿಕೊಂಡರೂ ಅವರು ನನ್ನ ಬಳಿ ಬಂದು ಬಿಡುತ್ತಾರೋ. ವಿಕ್ರಮ್ನ ಉಸಿರಾಟ ಒಂದು ಕ್ಷಣ ಹಾಗೆ ನಿಂತಂತಾಗಿತ್ತು. ಅವನ ಕಣ್ಣುಗಳಲ್ಲಿ ಸಣ್ಣದೊಂದು ತೇವ ಮೂಡಿತ್ತು. ಸಮರ್ ಇನ್ನೂ ಮುಗ್ಧತೆಯಿಂದಲೇ ಅವನನ್ನು ನೋಡುತ್ತಿದ್ದನು. ಹಾಗಾದರೆ ನೀವೇ ತಾನೇ ನನ್ನ ಸೂಪರ್ ಹೀರೋ? ಕೇವಲ ಇಷ್ಟನ್ನು ಕೇಳುತ್ತಿದ್ದಂತೆ ವಿಕ್ರಮ್ ತಕ್ಷಣ ತನ್ನ ಎರಡು ಕೈಗಳನ್ನು ಚಾಚಿ ಸಮರ್ ಒಂದು ಕ್ಷಣವೂ ತಡ ಮಾಡದೆ ಓಡಿ ಬಂದು ಅವನ ಬಾಹುಗಳನ್ನು ಸೇರಿದನು. ವಿಕ್ರಮ್ ಅವನನ್ನು ಎಷ್ಟು ಗಟ್ಟಿಯಾಗಿ ತನ್ನ ಎದೆಗೆ ಹತ್ತಿರ ಸೆಳೆದುಕೊಂಡಿದ್ದನೆಂದರೆ ಜಗದ ಅತ್ಯಂತ ಅಮೂಲ್ಯವಾದ ಸಂಪತ್ತು ಇಂದು ಅವನ ಕೈಯಲ್ಲಿದೆ ಎನ್ನುವಂತಿತ್ತು. ಅವನ ಕಣ್ಣುಗಳು ಕೆಲವು ಕ್ಷಣ ಮುಚ್ಚಿಕೊಂಡವು. ಅವನ ಮುಖದಲ್ಲಿ ಆ ಪರಮ ನೆಮ್ಮದಿಯನ್ನು ಆತ ಬಹುಶಃ ವರ್ಷಗಳ ನಂತರ ಅನುಭವಿಸುತ್ತಿದ್ದನು. ಸಿಂಧು ಬಾಗಿಲಲ್ಲಿ ನಿಂತು ಇವೆಲ್ಲವನ್ನ ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲೂ ಒಂದು ಅಪರಿಚಿತ ತೇವ ಮೂಡಿಬಂತು. ತಾಯಿಯ ಅನುಪಮ ಕೂಡ ಒಳಗಿನಿಂದ ಹೊರಗೆ ಬಂದಿದ್ದರು ಮತ್ತು ಅವರ ಕಣ್ಣುಗಳಲ್ಲೂ ಅದೇ ಭಾವುಕತೆ ಮೂಡಿತ್ತು. ಆ ನಗು ಒಬ್ಬ ತಾಯಿಯ ಕಣ್ಣಲ್ಲಿ ಆಗ ಮಾತ್ರ ಬರುತ್ತದೆ, ಯಾವಾಗ ತನ್ನ ಮಗಳ ಬದುಕಿನಲ್ಲಿ ನಿಜವಾದ ಸಂತೋಷ ಕಾಣಿಸುತ್ತದೆಯೋ ಆಗ. ಕೆಲವು ಸಮಯದವರೆಗೆ ವಿಕ್ರಮ್ ಸಮರ್ ಜೊತೆ ಹಾಗೆಯೇ ಆಟವಾಡುತ್ತಿದ್ದನು. ವಿಕ್ರಮ್ ಇನ್ನು ಸೋಫಾದ ಮೇಲೆ ಕುಳಿತಿದ್ದನು ಮತ್ತು ಸಮರ್ ಅವನ ಮಡಿಲಲ್ಲಿ ಅರ್ಧ ಕುಳಿತು ಅವನ ಶರ್ಟ್ ಬಟನ್ ಜೊತೆ ಆಟವಾಡುತ್ತಿದ್ದನು. ಕೋಣೆಯಲ್ಲಿ ಸಂಜೆಯ ಆ ತಿಳಿ ಬಂಗಾರದ ಬಣ್ಣದ ಬೆಳಕು ಹರಡುತ್ತಿತ್ತು. ಹೊರಗೆ ತಂಗಾಳಿ ನಿಧಾನವಾಗಿ ಪರದೆಗಳನ್ನು ಕದಲಿಸುತ್ತಾ. ಆದರೆ ಆ ಕ್ಷಣದಲ್ಲಿ ಅಲ್ಲಿದ್ದ 4 ಜನರ ಪ್ರಪಂಚ ಕೇವಲ ಆ ಸಣ್ಣ ವಿಷಯದಲ್ಲಿ ಅಡಗಿ ಹೋಗಿತ್ತು. ವಿಕ್ರಮ್ನ ಬೆರಳುಗಳು ಅತ್ಯಂತ ಪ್ರೀತಿಯಿಂದ ಸಮರ್ನ ಕೂದಲನ್ನು ಸವರುತ್ತಿತ್ತು. ಅವನು ಪದೇ ಪದೇ ಅವನನ್ನೇ ನೋಡುತ್ತಿದ್ದನು. ಬಹುಶಃ ವರ್ಷಗಳ ಆ ಕಾಯುವಿಕೆ ಕಣ್ಣುಗಳಲ್ಲಿ ನಿಂಗಿಸಿಕೊಳ್ಳುತ್ತಿದ್ದನೇನೋ ಎನ್ನುವಂತಿತ್ತು. ನಂತರ ಅವನು ಮೃದುವಾದ ನಗುವಿನೊಂದಿಗೆ ಅವನ ಕೆನ್ನೆಯನ್ನು ಮುಟ್ಟಿ ಅತ್ಯಂತ ಮೃದುವಾದ ಧ್ವನಿಯಲ್ಲಿ ಹೇಳಿದನು. ಖಂಡಿತವಾಗಿಯೂ ನಾನು ನಿನ್ನನ್ನು ಸೂಪರ್ ಹೀರೋನೇ ಮತ್ತು ನಾನು ನಿನ್ನ ಬದುಕಿನಲ್ಲಿ ಎಂದಿಗೂ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳುತ್ತೇನೆ. ನಿನ್ನ ಜೀವನವನ್ನು ಇಷ್ಟೊಂದು ಸಂತೋಷದಿಂದ ತುಂಬಿಸುತ್ತೇನೆ ಎಂದರೆ ನಿನಗೆ ಅದನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಸಮರ್ನ ಕಣ್ಣುಗಳು ತಕ್ಷಣವೇ ಹೊಳೆದವು. ಅವನು ಅತ್ಯಂತ ಉತ್ಸಾಹದಿಂದ ಹಗುರವಾಗಿ ಹೇಳಿದನು. ನಿಜವಾಗಿಯೂ ನನ್ನ ಮಮ್ಮನನ್ನು ಕೂಡ ಇಷ್ಟೊಂದು ಸಂತೋಷವಾಗಿಡುತ್ತೀರಾ? ವಿಕ್ರಮ್ನ ದೃಷ್ಟಿ ತನಗೆ ತಿಳಿಯದಂತೆ ಎದುರಿಗೆ ನಿಂತಿದ್ದ ಸಿಂಧುಳ ಮೇಲೆ ಬಿತ್ತು. ಸಿಂಧು ಬಾಗಿಲ ಬಳಿ ನಿಂತಿದ್ದಳು. ಅವಳ ಕೈ ಬೆರಳುಗಳು ಪರಸ್ಪರ ಹೆಣೆದುಕೊಂಡಿದ್ದವು ಮತ್ತು ಕಣ್ಣುಗಳಲ್ಲಿ ಸಣ್ಣದೊಂದು ತೇವ ತೇಲುತ್ತಿತ್ತು. ವಿಕ್ರಮ್ ಕೆಲವು ಕ್ಷಣ ಅವಳನ್ನೇ ನೋಡುತ್ತಿದ್ದನು. ನಂತರ ಮತ್ತೆ ಸಮರ್ನ ಕಡೆ ತಿರುಗಿ ಅತ್ಯಂತ ನಿಧಾನವಾಗಿ ಹೇಳಿದನು. ಹೌದು, ನಿನ್ನ ಮಮ್ಮನನ್ನು ಕೂಡ. ನಿನ್ನ ಮಮ್ಮ ಮತ್ತು ನನಗೆ ಇಬ್ಬರಿಗೂ ಇಷ್ಟೊಂದು ಸಂತೋಷ ನೀಡುತ್ತೇನೆ ಎಂದರೆ ಇನ್ನು ಮುಂದೆ ಯಾವುದೇ ದುಃಖ ನಿಮ್ಮ ಹತ್ತಿರ ಸುಳಿಯುವುದೂ ಇಲ್ಲ. ಸಮರ್ ಖುಷಿಯಿಂದ ನಕ್ಕನು. ಆದರೆ ಮರುಕ್ಷಣವೇ ಅವನ ಮುಗ್ಧ ಕಣ್ಣುಗಳಲ್ಲಿ ಒಂದು ಸಣ್ಣ ಉದಾಸೀನತೆ ಮೂಡಿತು. ಅವನು ಅತ್ಯಂತ ಮುಗ್ಧತೆಯಿಂದ ಅವನಿಗೆ ಇನ್ನೂ ಹತ್ತಿರ ಸರಿದು ಹೇಳಿದನು. ಹಾಗಾದರೆ ನೀವು ನನಗೆ ಪಪ್ಪನನ್ನು ಕೂಡ ತಂದುಕೊಡಬಲ್ಲಿರಾ? ಆ ಒಂದು ಸಣ್ಣ ಪ್ರಶ್ನೆ ಇಡೀ ಕೋಣೆಯ ಉಸಿರಾಟವನ್ನು ನಿಲ್ಲಿಸಿಬಿಟ್ಟಂತೆ ಭಾಸವಾಗಿತ್ತು. ಸಿಂಧುಳ ಕಣ್ಣುರೆಪ್ಪೆಗಳು ನಡುಗಿದವು. ಪಕ್ಕದಲ್ಲಿ ನಿಂತಿದ್ದ ಅನುಪಮ ಸಂಪೂರ್ಣವಾಗಿ ಸ್ತಬ್ಧರಾದರು ಮತ್ತು ವಿಕ್ರಮ್ನ ಹೃದಯ ಆ ಕ್ಷಣ ಒಳಗೊಳಗೆ ತಲ್ಲಣಗೊಂಡಿತ್ತು. ಸಮರ್ ಮತ್ತೊಮ್ಮೆ ಸಿಂಧುಳ ಕಡೆಗೆ ನೋಡಿದನು. ನಂತರ ವಿಕ್ರಮ್ಗೆ ಇನ್ನೂ ಹತ್ತಿರ ಬಂದು ಮೃದುವಾಗಿ ಹೇಳಿದನು. ಆದರೆ ನಾನು ಪಪ್ಪನನ್ನು ಕೇಳಲು ಬಯಸುವುದಿಲ್ಲ, ಏಕೆಂದರೆ ನಾನು ಯಾವಾಗಲೂ ಮಮ್ಮಗೆ ಪಪ್ಪ ಎಲ್ಲಿದ್ದಾರೆ ಎಂದು ಕೇಳಿದಾಗ ಮಮ್ಮ ಅಳುತ್ತಿದ್ದಳು. ಅದಕ್ಕಾಗಿಯೇ ನಾನು ಪಪ್ಪ ಬಗ್ಗೆ ಕೇಳುವುದನ್ನೇ ಬಿಟ್ಟುಬಿಟ್ಟೆ. ಆದರೆ ಸಮರ್ ನಿಲ್ಲದೆ ತನ್ನ ಮುಗ್ಧತೆಯಲ್ಲಿ ಮಾತನಾಡುತ್ತಾ ಹೋದನು. ಎಲ್ಲ ಮಕ್ಕಳಿಗೂ ಪಪ್ಪ ಇರುತ್ತಾರೆ. ಶಾಲೆಯಲ್ಲಿ ಎಲ್ಲರೂ ಹೇಳುತ್ತಾರೆ ಅವರ ಪಪ್ಪ ಅವರನ್ನು ಹೊರಗೆ ಕರೆದುಕೊಂಡು ಹೋಗುತ್ತಾರೆ, ಪ್ರೀತಿಯಿಂದ ಮಾತನಾಡುತ್ತಾರೆ, ಪೇರೆಂಟ್ಸ್ ಟೀಚರ್ ಮೀಟಿಂಗಿಗೂ ಬರುತ್ತಾರೆ ಎಂದು. ಆದರೆ ನನ್ನ ಪಪ್ಪ ಏಕೆ ಬರುವುದಿಲ್ಲ? ಅವನ ದನಿ ಈಗ ಸ್ವಲ್ಪ ಕ್ಷೀಣವಾಗಿತ್ತು. ನೀವು ನನಗೆ ಪಪ್ಪವನ್ನು ತಂದು ಕೊಡುತ್ತೀರಾ? ಸಿಂಧುಳ ಕಣ್ಣುಗಳಿಂದ ಒಂದು ಹನಿ ಕಣ್ಣೀರು ಕೆನ್ನೆಯ ಮೇಲೆ ಉರುಳಿತ್ತು. ಅವಳು ತಕ್ಷಣವೇ ತನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿಕೊಂಡಳು, ಏಕೆಂದರೆ ತನ್ನ ಮಗು ತನ್ನ ಕಣ್ಣೀರನ್ನು ನೋಡುವುದು ಅವಳಿಗೆ ಇಷ್ಟವಿರಲಿಲ್ಲ. ಆದರೆ ವಿಕ್ರಮ್ ಕೇವಲ ಸಮರ್ನನ್ನೇ ನೋಡುತ್ತಿದ್ದನು. ಅವನ ಎದೆಯ ಆಳದಲ್ಲಿ ಏನೋ ಒಂದು ದೊಡ್ಡ ನೋವು ಹರಡಿದಂತಾಗಿತ್ತು. ಎಷ್ಟು ಬಾರಿ ಈ ಪುಟ್ಟ ಮುಗ್ಧ ಮಗು ಇದೇ ಪ್ರಶ್ನೆಯನ್ನು ತನ್ನ ಮಮ್ಮಳಿಗೆ ಕೇಳಿರಬಹುದು? ಎಷ್ಟು ರಾತ್ರಿಗಳು ಸಿಂಧು ಅವನನ್ನು ತನ್ನ ಎದೆಗೆ ಹತ್ತಿರ ಸೆಳೆದುಕೊಂಡು ಸಮಾಧಾನ ಮಾಡಿರಬಹುದು? ಎಷ್ಟು ಬಾರಿ ಸ್ವಂತ
ತಾನು ಒಳಗೊಳಗೆ ಒಡೆದು ಹೋಗಿರಬಹುದು. ಮುಖದಲ್ಲಿ ಕೃತಕ ನಗು ತಂದಿರಬಹುದು. ವಿಕ್ರಮ್ನ ಕಣ್ಣುಗಳು ತುಂಬಿ ಬಂದವು. ಅವನು ನಿಧಾನವಾಗಿ ಸಮರ್ನ ಮುಖವನ್ನು ತನ್ನ ಹಸ್ತಗಳಲ್ಲಿ ತೆಗೆದುಕೊಂಡು ನಡುಗುವ ನಗುವಿನೊಂದಿಗೆ ಹೇಳಿದನು, ಒಂದು ವೇಳೆ ನಾನೇ ನಿನ್ನ ಪಪ್ಪ ಆಗಿಬಿಟ್ಟರೆ ನನ್ನನ್ನು ನಿನ್ನ ಪಪ್ಪ ಎಂದು ಒಪ್ಪಿಕೊಳ್ಳುತ್ತೀಯಾ? ಸಮರ್ನ ಕಣ್ಣುಗಳು ದೊಡ್ಡವಾದವು. ನಿಜವಾಗಿಯೂ ಸೂಪರ್ ಹೀರೋ? ಅವನು ಖುಷಿಯಿಂದ ಜೋರಾಗಿ ಕೂಗಿದನು. ಸೂಪರ್ ಹೀರೋ, ನೀವು ನನ್ನ ಪಪ್ಪ ಆಗುತ್ತೀರಾ? ವಿಕ್ರಮ್ ಒಂದು ಕ್ಷಣವೂ ತಡ ಮಾಡದೆ ತನ್ನ ತಲೆ ಆಡಿಸಿದನು. ಹೌದು, ಯಾವಾಗಲೂ. ಸಮರ್ ಮರುಕ್ಷಣವೇ ಅವನ ಕುತ್ತಿಗೆಯನ್ನು ಬಿಗಿಯಾಗಿ ಅಪ್ಪಿಕೊಂಡನು. ಧನ್ಯವಾದಗಳು ಸೂಪರ್ ಹೀರೋ. ಅವನ ಪುಟ್ಟ ಬಾಹುಗಳು ವಿಕ್ರಮ್ನ ಕುತ್ತಿಗೆಯ ಸುತ್ತ ಗಟ್ಟಿಯಾಗಿ ಹೆಣೆದುಕೊಂಡವು. ವಿಕ್ರಮ್ ಕಣ್ಣುಗಳು ಮುಚ್ಚಿಕೊಂಡನು. ಅವನು ಅವನನ್ನು ಎಷ್ಟು ಬಿಗಿಯಾಗಿ ಅಪ್ಪಿಕೊಂಡಿದ್ದನೆಂದರೆ ಮುಂದೆ ಎಂದೆಂದಿಗೂ ತನ್ನಿಂದ ಬಿಡುವುದಿಲ್ಲ ಎನ್ನುವಂತಿತ್ತು. ನಂತರ ಅವನು ಹಗುರವಾಗಿ ನಗುತ್ತಾ ಹೇಳಿದನು, ಆದರೆ ನಾನು ಈಗ ನಿನ್ನ ಅಪ್ಪಪ್ಪ ಆಗಿರುವಾಗಲೂ ನೀನು ನನ್ನನ್ನು ಸೂಪರ್ ಹೀರೋ ಎಂದೇ ಏಕೆ ಕರೆಯುತ್ತಿದ್ದೀಯಾ? ಸಮರ್ ತಕ್ಷಣವೇ ಹಿಂದೆ ಸರಿದು ಅವನ ಕಡೆಗೆ ನೋಡಲಾರಂಭಿಸಿದನು. ಅವನ ಕಣ್ಣುಗಳಲ್ಲಿ ಅಷ್ಟೊಂದು ಹೊಳಪಿತ್ತು ಎಂದರೆ ಅವನಿಗೆ ಇಡೀ ಪ್ರಪಂಚವೇ ಸಿಕ್ಕಿಬಿಟ್ಟಿದೆ ಎನ್ನುವಂತಿತ್ತು. ನಂತರ ಅವನು ಖುಷಿಯಿಂದ ಹೇಳಿದನು, ಅರೆ ಹೌದಲ್ಲ, ನಾನು ಇನ್ನು ಮುಂದೆ ನಿಮ್ಮನ್ನ ಪಪ್ಪ ಎಂದೇ ಕರೆಯಬೇಕಲ್ವೇ? ಮತ್ತು ಮರುಕ್ಷಣವೇ ಅವನು ಇಡೀ ಹೃದಯದಿಂದ ಜೋರಾಗಿ ಕೂಗಿದನು, ಥ್ಯಾಂಕ್ ಯು ಪಪ್ಪ. ಒಂದು ಶಬ್ದ ಪಪ್ಪ ವಿಕ್ರಮ್ನ ಕಿವಿಗೆ ಬೀಳುತ್ತಿದ್ದಂತೆ ಅವನ ಇಡೀ ಪ್ರಪಂಚವೇ ಅಲ್ಲಿ ನಿಂತು ಹೋದಂತೆ ಭಾಸವಾಗಿತ್ತು. ಅವನ ಉಸಿರಾಟ ನಿಂತು ಹೋಯಿತು. ಕಣ್ಣುಗಳು ತಾನಾಗಿಯೇ ಮುಚ್ಚಿಕೊಂಡವು. ಇಷ್ಟು ದೀರ್ಘವಾದ ವರ್ಷಗಳನ್ನು ಅವನು ಒಂದೇ ಒಂದು ಶಬ್ದಕ್ಕಾಗಿ ಹಂಬಲಿಸುತ್ತಾ ಕಳೆದಿದ್ದನು. ತನ್ನ ಮಗ, ತನ್ನ ಸ್ವಂತ ರಕ್ತ ಮೊದಲ ಬಾರಿಗೆ ತನ್ನನ್ನು ಹೀಗೆ ಕರೆಯಬಹುದು ಎಂದು ಆತ ಎಂದಿಗೂ ಯೋಚಿಸಿರಲೇ ಇಲ್ಲ. ಅವನ ಕಣ್ಣುರೆಪ್ಪೆಗಳ ಮೂಲೆಗಳಿಂದ ನೀರು ಹೊರಗೆ ಚೆಲ್ಲಿತ್ತು. ಅವನು ತಕ್ಷಣವೇ ಸಮರ್ನನ್ನು ಇನ್ನೂ ಬಿಗಿಯಾಗಿ ತನ್ನ ಎದೆಗೆ ಹತ್ತಿರ ಸೆಳೆದುಕೊಂಡನು. ಆ ಧ್ವನಿಯನ್ನು ತನ್ನ ಹೃದಯದ ಆಳದಲ್ಲಿ ಸದಾ ಕಾಲಕ್ಕೂ ಬಂಧಿಸಿಟ್ಟುಕೊಳ್ಳುವಂತೆ. ನಂತರ ಅವನು ನಿಧಾನವಾಗಿ ಅವನನ್ನು ತನ್ನಿಂದ ಸ್ವಲ್ಪ ದೂರ ಮಾಡಿ ಅವನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಅತ್ಯಂತ ಭಾವುಕ ಧ್ವನಿಯಲ್ಲಿ ಹೇಳಿದನು, ಇನ್ನೊಂದು ಬಾರಿ ಹೇಳು. ಸಮರ್ ನಕ್ಕನು. ಥ್ಯಾಂಕ್ ಯು ಪಪ್ಪ. ವಿಕ್ರಮ್ನ ಕಣ್ಣುಗಳು ಮತ್ತೆ ತುಂಬಿ ಬಂದವು. ಇನ್ನೊಂದು ಬಾರಿ ಪಪ್ಪ. ಇನ್ನೂ ವಿಕ್ರಮ್ಗೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಅವನು ಬಾಗಿ ಸಮರ್ನ ಇಡೀ ಮುಖವನ್ನು ಪದೇ ಪದೇ ಚುಂಬಿಸತೊಡಗಿದ್ದನು. ಹಣೆ, ಕೆನ್ನೆ, ಕಣ್ಣುಗಳು ಅವನ ಪ್ರತಿಯೊಂದು ಭಾವವನ್ನು ತನ್ನೊಳಗೆ ಅಡಗಿಸಿಕೊಳ್ಳುವಂತೆ. ನಂತರ ಅವನು ಅವನನ್ನು ಮತ್ತೆ ತನ್ನೆದೆಗೆ ಸೆಳೆದುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡನು. ಅನುಪಮ ಇವೆಲ್ಲವನ್ನು ನೋಡುತ್ತಾ ತಮಗೆ ತಿಳಿಯದಂತೆಯೇ ಅಳಲಾರಂಭಿಸಿದರು. ಅವರ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ಅವರು ನಡುಗುವ ಕೈಗಳಿಂದ ತನ್ನ ಮುಖವನ್ನು ಮುಚ್ಚಿಕೊಂಡು ನಿಧಾನವಾಗಿ ತಿರುಗಿ ಒಳಗಿನ ಕೋಣೆಗೆ ನಡೆದರು. ಏಕೆಂದರೆ ಆ ಕ್ಷಣ ಒಬ್ಬ ತಾಯಿಯ ಹೃದಯ ತನ್ನ ಮಗಳು ಮತ್ತು ಮೊಮ್ಮಗನ ಅರೆಬರೆ ಬದುಕು ಕೊನೆಗೂ ಪೂರ್ಣವಾಗುತ್ತಿರುವುದನ್ನು ನೋಡುತ್ತಿತ್ತು. ಸಿಂಧೂಳ ಪರಿಸ್ಥಿತಿಯು ಭಿನ್ನವಾಗಿರಲಿಲ್ಲ. ಅವಳ ಕಣ್ಣುಗಳಿಂದ ನಿರಂತರವಾಗಿ ನೀರು ಹರಿಯುತ್ತಲೇ ಇತ್ತು. ಅವಳು ಕೇವಲ ವಿಕ್ರಮ್ ಮತ್ತು ಸಮರ್ನನ್ನೇ ನೋಡುತ್ತಿದ್ದಳು. ಅವಳಿಗೆ ಅನಿಸುತ್ತಿತ್ತು, ವರ್ಷಗಳಿಂದ ತನ್ನ ಎದೆಯ ಮೇಲಿದ್ದ ಒಂದು ದೊಡ್ಡ ಬೆಟ್ಟದಂತಹ ಭಾರ ಕೊನೆಗೂ ನಿಧಾನವಾಗಿ ಇಳಿದು ಹೋಗುತ್ತಿದೆ ಎಂದು. ಅಷ್ಟರಲ್ಲಿ ಸಮರ್ ಇದ್ದಕ್ಕಿದ್ದಂತೆ ವಿಕ್ರಮ್ನ ಮಡಿಲಿನಿಂದ ಇಳಿದು ಓಡಿ ಬಂದು ಸಿಂಧೂಳ ಬಳಿ ಬಂದನು. ಅವನು ಖುಷಿಯಿಂದ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಮಮ್ಮ ನೋಡಿದ್ರಾ, ನನಗೆ ಪಪ್ಪ ಸಿಕ್ಕಿಬಿಟ್ರು. ಅವನ ಧ್ವನಿ ಸಂತೋಷದಿಂದ ನಡುಗುತ್ತಿತ್ತು. ನೋಡಿ ಮಮ್ಮ, ಸೂಪರ್ ಹೀರೋ ನನ್ನ ಪಪ್ಪ ಆಗುತ್ತಾರೆ. ಸಿಂಧು ಕೆಳಗೆ ಕುಳಿತುಕೊಂಡಳು. ಅವಳು ನಡುಗುವ ಕೈಗಳಿಂದ ಸಮರ್ನ ಮುಖವನ್ನು ಹಿಡಿದುಕೊಂಡಳು. ಅವಳ ಕಣ್ಣುಗಳಲ್ಲಿ ಅಪಾರವಾದ ಪ್ರೀತಿ ಮತ್ತು ನೋವು ಒಂದೇ ಬಾರಿಗೆ ಮೂಡಿ ಬಂದಿತ್ತು. ನಂತರ ಅವಳು ಅತ್ಯಂತ ನಿಧಾನವಾಗಿ ಅವಳ ಹಣೆಯನ್ನು ಚುಂಬಿಸುತ್ತಾ ಹೇಳಿದಳು, ಸೂಪರ್ ಹೀರೋ ನಿನ್ನ ಪಪ್ಪ ಆಗುವುದಿಲ್ಲ ಸಮರ್. ಅವಳ ಧ್ವನಿ ಭಾವುಕದಿಂದ ತುಂಬಿ ಬಂತು. ಅವಳು ಒಮ್ಮೆ ವಿಕ್ರಮ್ ಕಡೆ ನೋಡಿದಳು. ಆತ ತುಂಬಿದ್ದ ಕಣ್ಣುಗಳಿಂದ ಕೇವಲ ಇವರಿಬ್ಬರನ್ನೇ ನೋಡುತ್ತಿದ್ದ. ನಂತರ ಸಿಂಧು ಮುಗುಳ್ನಗುತ್ತಾ ತನ್ನ ಮಗನ ಕೂದಲನ್ನು ಸವರುತ್ತಾ ಹೇಳಿದಳು, ಸೂಪರ್ ಹೀರೋನೇ ನಿನ್ನ ಪಪ್ಪ. ಅವರು ಈಗಾಗಲೇ ನಿನ್ನ ಪಪ್ಪ ಆಗಿಬಿಟ್ಟಿದ್ದಾರೆ. ಸಮರ್ ಖುಷಿಯಿಂದ ಕಿರುಚಾಡಿದನು ಮತ್ತು ಮರುಕ್ಷಣವೇ ಓಡಿ ಹೋಗಿ ಮತ್ತೆ ವಿಕ್ರಮ್ನ ಎದೆಗೆ ಒರಗಿಕೊಂಡನು. ವಿಕ್ರಮ್ ತನ್ನ ಇಡೀ ಪ್ರಪಂಚವನ್ನು ತನ್ನ ಬಾಹುಗಳಲ್ಲಿ ತುಂಬಿಕೊಂಡನು. ಬಹಳ ಸಮಯದ ನಂತರ ವಿಕ್ರಮ್ ಸಮರ ಹಣೆಯನ್ನು ಚುಂಬಿಸಿ ಅವನನ್ನು ಕೆಳಗಿಳಿಸಿದನು. ಈಗ ನನ್ನ ಗೆಳೆಯ, ಬೇಗ ಮಲಗಿಕೊಳ್ಳಬೇಕು, ಅವನು ಪ್ರೀತಿಯಿಂದ ಹೇಳಿದನು. ಸ್ವಲ್ಪ ಸಮಯದ ನಂತರ ವಿಕ್ರಮ್ ಮರಳಿ ತನ್ನ ಮನೆಗೆ ತಲುಪಿದನು. ಮನೆಗೆ ಬರುತ್ತಿದ್ದಂತೆ ನೀಲಿಮಾ ಮತ್ತು ಆನಂದರಾವ್ ಅವರ ದೃಷ್ಟಿ ಅವನ ಮೇಲೆ ಬಿತ್ತು ಮತ್ತು ಇಬ್ಬರ ಮುಖದಲ್ಲೂ ಒಂದು ಸುಂದರವಾದ ನಗು ಮೂಡಿತ್ತು. ಆನಂದರಾವ್ ಅವನನ್ನು ಮೇಲಿನಿಂದ ಕೆಳವರೆಗೂ ನೋಡುತ್ತಾ ನುಡಿದರು, ಮುಖದ ಹೊಳಪನ್ನು ನೋಡಿ ಸಾಹೇಬರು, ಕೊನೆಗೂ ಯಾರೋ ಒಬ್ಬರು ನಮ್ಮ ಮಗನಿಗೆ ನಿಜವಾಗಿ ಸಂತೋಷವಾಗಿರುವುದನ್ನು ಕಲಿಸಿಕೊಟ್ಟಿದ್ದಾರೆ ಅನಿಸುತ್ತದೆ. ವಿಕ್ರಮ್ ಹಗುರವಾಗಿ ನಸುನಕ್ಕನು, ಆದರೆ ಏನೂ ಮಾತನಾಡಲಿಲ್ಲ. ನೀಲಿಮಾ ತಕ್ಷಣವೇ ಅವನನ್ನು ಕಾಲೆಳೆಯುತ್ತಾ ಹೇಳಿದರು, ಇಷ್ಟೊಂದು ದೊಡ್ಡ ನಗುವನ್ನು ನಾನು ನಿನ್ನ ಬಾಲ್ಯದ ನಂತರ ಇಂದೇ ಮೊದಲ ಬಾರಿಗೆ ನೋಡುತ್ತಿದ್ದೇನೆ ಮಗನೇ. ಅಮ್ಮ, ನೀವು ಕೂಡನಾ? ವಿಕ್ರಮ್ ಕೃತಕ ಕೋಪ ತೋರಿಸಿದಾಗ ಇಬ್ಬರು ಹಗುರವಾಗಿ ನಕ್ಕರು. ನಂತರ ನೀಲಿಮಾ ಅವನ ಹತ್ತಿರ ಬಂದು ಪ್ರೀತಿಯಿಂದ
ಅವನ ಮುಖವನ್ನು ಸವರುತ್ತಾ ಹೇಳಿದರು. ಸರಿ, ಈಗ ತುಂಬ ಸಮಯವಾಯಿತು, ಹೋಗಿ ಮಲಗಿಕೋ. ಇಲ್ಲದಿದ್ದರೆ ನಾಳೆ ನನ್ನ ಮಗನ ಮದುವೆಯಲ್ಲಿ ಕಣ್ಣಿನ ಕೆಳಗಡೆ ಕಪ್ಪು ಕಲೆಗಳು ಕಾಣಿಸುತ್ತವೆ. ವಿಕ್ರಮ್ ಹಗುರವಾಗಿ ನಕ್ಕನು. ನಂತರ ಆತ ಏನೂ ಮಾತನಾಡದೆ ಮುಂದೆ ಸರಿದು ನೀಲಿಮಾ ಅವರನ್ನು ಬಿಗಿಯಾಗಿ ಹಪ್ಪಿಕೊಂಡನು. ನೀಲಿಮಾ ಕೂಡ ಅವನನ್ನು ತನ್ನ ಎದೆಯ ಹತ್ತಿರ ಸೆಳೆದುಕೊಂಡರು. ಆ ಒಂದು ಕ್ಷಣದಲ್ಲಿ ಒಬ್ಬ ತಾಯಿಯ ಪರಮ ನೆಮ್ಮದಿ ಇತ್ತು. ತನ್ನ ಮಗನನ್ನು ಕೊನೆಗೂ ಸಂತೋಷವಾಗಿ ನೋಡುತ್ತಿರುವ ನೆಮ್ಮದಿ. ಮರುದಿನ ಮುಂಜಾನೆ ಇಡೀ ಮನೆಯ ತುಂಬ ಬೇಗನೆ ಸಿದ್ಧವಾಗಿತ್ತು. ಇಡೀ ಮನೆಯಲ್ಲಿ ಸಣ್ಣದೊಂದು ಗಡಿಬಿಡಿ ಇದ್ದರೂ ಎಲ್ಲವೂ ಅತ್ಯಂತ ಶಾಂತವಾಗಿ ಮತ್ತು ಅಚ್ಚುಕಟ್ಟಾಗಿ ನಡೆಯುತ್ತಿತ್ತು. ವಿಕ್ರಮ್ ತನ್ನ ಕೋಣೆಯಲ್ಲಿ ಸಿದ್ಧನಾಗುತ್ತಿದ್ದನು. ಕೆನೆ ಮತ್ತು ಬಂಗಾರ ಬಣ್ಣದ ಮದುವೆಯ ಉಡುಪಿನಲ್ಲಿ ಅವನು ಅತ್ಯಂತ ಸುಂದರವಾಗಿ ಕಾಣಿಸುತ್ತಿದ್ದನು. ಅದರ ಮಧ್ಯೆ ಮಧ್ಯೆ ಗುಲಾಬಿ ಬಣ್ಣದ ಸಣ್ಣ ಸೂಕ್ಷ್ಮ ಕೆತ್ತನೆಯ ಕೆಲಸವಿತ್ತು. ಅವನ ಮುಖದಲ್ಲಿ ಎಂದಿನಂತೆ ಅದೇ ಗಂಭೀರ ವ್ಯಕ್ತಿತ್ವವಿತ್ತು, ಆದರೆ ಇಂದು ಅದರ ಜೊತೆಗೆ ಒಂದು ವಿಭಿನ್ನವಾದ ಹೊಳಪು ಮೂಡಿಬಂದಿತ್ತು. ಅಷ್ಟರಲ್ಲೇ ಬಾಗಿಲು ತೆರೆಯಿತು ಮತ್ತು ನಿಯಾ ಒಳಗಡೆ ಬಂದಳು. ಅವಳ ಹಿಂದೆಯೇ ಅವಳ ಗಂಡ ಕೂಡ ಇದ್ದನು. ನಿಯಾ ಕೆಲವು ಸೆಕೆಂಡ್ಗಳ ಕಾಲ ತನ್ನ ಅಣ್ಣನನ್ನೇ ನೋಡುತ್ತಾ ನಿಂತಿದ್ದಳು. ನಂತರ ಅವಳ ಕಣ್ಣುಗಳು ಸಣ್ಣಗೆ ತುಂಬಿ ಬಂದವು. ಅಣ್ಣ, ಅವಳು ಅತ್ಯಂತ ಮೃದುವಾಗಿ ಹೇಳಿದಳು. ನೀವು ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀರಾ. ಅವಳು ತಕ್ಷಣವೇ ಮುಂದೆ ಬಂದು ತನ್ನ ಬೆರಳುಗಳಿಂದ ಸಣ್ಣದಾಗಿ ಕಾಡಿಗೆಯನ್ನು ತೆಗೆದು ಅವನ ಕಿವಿ ಹಿಂದೆ ಒಂದು ಸಣ್ಣ ದೃಷ್ಟಿಬೊಟ್ಟು ಇಟ್ಟಳು. ನನ್ನ ಅಣ್ಣನಿಗೆ ಯಾರ ದೃಷ್ಟಿಯೂ ಬೀಳಬಾರದು. ಅವಳ ಧ್ವನಿ ತುಂಬಿ ಬಂತು. ವಿಕ್ರಮ್ ಹಗುರವಾಗಿ ನಸುನಗುತ್ತಾ ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈ ಸವರಿದನು. ಅವಳ ಗಂಡನು ಕೂಡ ಮುಂದೆ ಬಂದು ವಿಕ್ರಮ್ನನ್ನು ಅಪ್ಪಿಕೊಂಡನು. ಹೇಳಿದನು, ನಿಜ ಹೇಳಬೇಕೆಂದರೆ ನನಗೆ ಇಂದು ತುಂಬ ಸಂತೋಷವಾಗುತ್ತಿದೆ. ನಿನ್ನ ಬದುಕಿಗೆ ಯಾರಾದರೂ ಒಬ್ಬರು ಬಂದು ನಿನ್ನನ್ನು ಇಷ್ಟೊಂದು ಸಂತೋಷವಾಗಿರಬೇಕು ಎಂದು ನಾನು ಬಹಳ ದಿನಗಳಿಂದ ಬಯಸುತ್ತಿದ್ದೆ. ವಿಕ್ರಮ್ ಕಣ್ಣುಗಳು ಮೃದುತ್ವ ಮೂಡಿತ್ತು. ಅವನು ಕೇವಲ ನಿಧಾನವಾಗಿ ಧನ್ಯವಾದಗಳು ಎಂದನು. ಇನ್ನೊಂದೆಡೆ ಸಿಂಧು ಕೂಡ ಪೂರ್ತಿಯಾಗಿ ಸಿದ್ಧವಾಗಿದ್ದಳು. ಕೋಣೆಯ ಮಧ್ಯದಲ್ಲಿ ಕುಳಿತಿದ್ದು ಅವಳು ನಿಜಕ್ಕೂ ಯಾವುದೋ ಒಂದು ಸುಂದರ ಕನಸಿನಂತೆ ಭಾಸವಾಗುತ್ತಿತ್ತು. ತಿಳಿ ಗುಲಾಬಿ ಬಣ್ಣದ ಲೆಹೆಂಗಾ, ಹರಡಿದ ಮುಂಗುರುಳುಗಳು, ಹಣೆಯ ಮೇಲೊಂದು ಸಣ್ಣ ಬೊಟ್ಟು ಮತ್ತು ಮುಖದಲ್ಲಿ ಇನ್ನೂ ಅದೇ ಮುಗ್ಧತೆ, ಮುಜುಗರವಿತ್ತು. ಯಾವುದೇ ಅತಿರೇಕದ ಮೇಕಪ್ ಇಲ್ಲದಿದ್ದರೂ ಅವಳ ಸೌಂದರ್ಯ ಎಷ್ಟಿತ್ತೆಂದರೆ ಕೋಣೆಯಲ್ಲಿದ್ದ ಪ್ರತಿಯೊಂದು ದೃಷ್ಟಿಯೂ ಕೇವಲ ಕ್ಷಣ ಅವಳ ಮೇಲೆಯೇ ಸ್ಥಿರವಾಗಿ ನಿಂತು ಬಿಡುತ್ತಿತ್ತು. ಅನುಪಮ ಅವರಂತೂ ಕೇವಲ ಅವಳನ್ನೇ ನೋಡುತ್ತಾ ನಿಂತಿದ್ದರು. ಅವರ ಕಣ್ಣುಗಳು ನಿಧಾನವಾಗಿ ತುಂಬಿ ಬಂದವು. ಅವರು ಮುಂದೆ ಸರಿದು ನಡುಗುವ ಕೈಗಳಿಂದ ಅವಳಿಗೆ ದೃಷ್ಟಿ ತೆಗೆದರು. ನನ್ನ ಮಗುವೆ. ಅವರ ತುಟಿಗಳು ನಡುಗಿದವು. ಇಂದು ನೀನು ನಿಜಕ್ಕೂ ವಧುವಿನಂತೆ ಕಂಗೊಳಿಸುತ್ತಿದ್ದೀಯಾ. ಸಿಂಧುವಿನ ಕಣ್ಣುಗಳು ಒದ್ದೆಯಾದವು. ಅವಳು ಮುಂದೆ ಸರಿದು ತನ್ನ ತಾಯಿಯ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಮತ್ತು ಆ ಕ್ಷಣ ಒಬ್ಬ ತಾಯಿ ವರ್ಷಗಳ ಪ್ರಾರ್ಥನೆ ಕೊನೆಗೂ ತನ್ನ ಗುರಿಯನ್ನು ತಲುಪಿಸಿದಂತೆ ಭಾಸವಾಗುತ್ತಿತ್ತು. ಮುಂಜಾನೆಯ ಆಕಾಶ ತಿಳಿ ಬಂಗಾರದ ಬಣ್ಣದಿಂದ ಕಂಗೊಳಿಸುತ್ತಿತ್ತು. ದೇವಸ್ಥಾನದ ಸುತ್ತಲೂ ತಾಜಾ ಹೂಗಳ ಸುಗಂಧ ಹರಡಿತ್ತು. ಗಂಟೆಗಳ ಮಧುರ ಧ್ವನಿ ಮತ್ತು ಮಂತ್ರಗಳ ಪಠಣೆ ಇಡೀ ವಾತಾವರಣಕ್ಕೆ ಒಂದು ವಿಭಿನ್ನವಾದ ಪವಿತ್ರತೆಯನ್ನು ನೀಡಿತು. ದೇವಸ್ಥಾನವು ಅಷ್ಟೊಂದು ದೊಡ್ಡದಾಗಿರಲಿಲ್ಲ, ಆದರೆ ಅಲ್ಲಿದ್ದ ಪ್ರತಿಯೊಂದು ಸಂಬಂಧವೂ ಆ ಜಾಗವನ್ನು ಅತ್ಯಂತ ವಿಶೇಷವಾಗಿಸಿತ್ತು. ಇಂದು ಯಾವುದೇ ಅತಿರೇಕದ ಶಬ್ದಗಳಿರಲಿಲ್ಲ, ಅತಿಯಾದ ಸಂಧಿಯೂ ಇರಲಿಲ್ಲ, ಆಡಂಬರವೂ ಇರಲಿಲ್ಲ. ಕೇವಲ ತಮ್ಮವರ ಹಾರೈಕೆ ಮತ್ತು ಎರಡು ಅರೆಬರೆ ಬದುಕು ಒಂದಾಗುವ ಸುಂದರ ಕ್ಷಣವಷ್ಟೇ. ಇಲ್ಲಿ ವಿಕ್ರಮ್ ದೇವಸ್ಥಾನದ ಮೆಟ್ಟಿಲುಗಳ ಬಳಿ ಬಂದು ನಿಂತಿದ್ದನು. ಆ ಕೆನೆ ಬಣ್ಣದ ಶೇರ್ವಾನಿಯಲ್ಲಿ ಅವನ ವ್ಯಕ್ತಿತ್ವ ಎಂದಿನಂತೆ ಅತ್ಯಂತ ಪ್ರಭಾವಶಾಲಿಯಾಗಿ ಕಾಣಿಸುತ್ತಿತ್ತು. ಆದರೆ ಇಂದು ಅವನ ಮುಖದಲ್ಲಿ ಏನೋ ಒಂದು ವಿಭಿನ್ನವಾದ ನೆಮ್ಮದಿ ಇತ್ತು, ಒಂದು ಅಪಾರವಾದ ಹೊಳಪಿತ್ತು. ಬಹುಶಃ ವರ್ಷಗಳ ಹುಡುಕಾಟ ಕೊನೆಗೂ ಇಂದು ಪರಿಪೂರ್ಣವಾಗುತ್ತಿತ್ತು ಎನ್ನುವಂತಿತ್ತು. ಅವನ ದೃಷ್ಟಿ ಪ್ರತಿ ಸೆಕೆಂಡ್ಗೂ ದೇವಸ್ಥಾನದ ಮುಖ್ಯ ಬಾಗಿಲಿನ ಕಡೆಗೆ ತಿರುಗುತ್ತಿತ್ತು ಮತ್ತು ಮರುಕ್ಷಣವೇ ಅಲ್ಲಿ ಸಿಂಧು ಕಾಣಿಸಿಕೊಂಡಳು. ವಿಕ್ರಮ್ ಇಷ್ಟದ ಅತ್ಯಂತ ಸುಂದರವಾದ ಆದರೆ ಸರಳತೆಯಿಂದ ಕೂಡಿದ್ದ ಗುಲಾಬಿ ಬಣ್ಣದ ಲೆಹೆಂಗಾ, ಹಣೆಯ ಮೇಲೊಂದು ಸಣ್ಣ ಬೊಟ್ಟು, ಕುತ್ತಿಗೆಯಲ್ಲೊಂದು ಸಣ್ಣ ಹಾರ, ಕೈಗಳಲ್ಲಿ ಬಳೆಗಳು, ಮುಖದಲ್ಲಿ ಯಾವುದೇ ಭಾರಿ ಮೇಕಪ್ ಇಲ್ಲದಿದ್ದರೂ ಅದೇ ಮುಗ್ಧ ಸೌಂದರ್ಯವಿತ್ತು. ಅದು ಯಾವುದೇ ಕೃತಕ ಮೇಕಪ್ಗಳಿಗಿಂತಲೂ ಚೆನ್ನಾಗಿ ಕಾಣುತ್ತಿತ್ತು. ಅವಳ ಕಣ್ಣು ರೆಪ್ಪೆಗಳಲ್ಲಿ ಸಣ್ಣ ಮುಜುಗರವಿತ್ತು, ಆದರೆ ಇಂದು ಮೊದಲ ಬಾರಿಗೆ ಅವಳ ಮುಖದಲ್ಲಿ ಒಂದು ವಿಭಿನ್ನವಾದ ಸಮತೋಲನವು ಎದ್ದು ಕಾಣಿಸುತ್ತಿತ್ತು. ಯಾವಾಗ ಸ್ವಂತ ತನ್ನನ್ನು ತಾನು ವಿಧಿಗೆ ಒಪ್ಪಿಸಿಕೊಂಡಿದ್ದಳು ಮತ್ತು ಆ ವಿಧಿ ಮೊದಲ ಬಾರಿಗೆ ಅವಳಿಗಾಗಿ ಏನೋ ಅತ್ಯಂತ ಸುಂದರವಾದದ್ದನ್ನು ಆಯ್ಕೆ ಮಾಡುತ್ತೋ ಆ ಭಾವ ಅಲ್ಲಿತ್ತು. ವಿಕ್ರಮ್ನ ದೃಷ್ಟಿ ಅವಳ ಮೇಲೆ ಸ್ಥಿರವಾಗಿ ನಿಂತಿತ್ತು. ಕೆಲವು ಕ್ಷಣಗಳ ಕಾಲ ಅವನು ಕೇವಲ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟನು. ಸುತ್ತಮುತ್ತ ಏನು ನಡೆಯುತ್ತಿದೆ, ಯಾರು ಏನು ಮಾತನಾಡುತ್ತಿದ್ದಾರೆ ಎಂಬುದು ಅವನಿಗೆ ಕೇಳಿಸಲೇ ಇಲ್ಲ. ಅವನಿಗೆ ಕೇವಲ ತನ್ನ ವಧು ಮಾತ್ರ ಕಾಣಿಸುತ್ತಿದ್ದಳು. ಯಾವ ಹುಡುಗಿಯನ್ನ ಆತ 6 ವರ್ಷಗಳ ಹಿಂದೆ ಒಂದು ರಾತ್ರಿಯಲ್ಲಿ ಕಳೆದುಕೊಂಡಿದ್ದನು. ಇಂದು ಇಡೀ ಪ್ರಪಂಚದ ಎದುರಿಗೆ ಅವಳನ್ನು ತನ್ನ ಬದುಕಿನಲ್ಲಿ ಸದಾಕಾಲ ಪಡೆಯುತ್ತಿದ್ದನು. ಸಿಂಧುಳ ದೃಷ್ಟಿಯು ನಿಧಾನವಾಗಿ ತಲೆ ಎತ್ತಿ ವಿಕ್ರಮ್ನ ದೃಷ್ಟಿಯನ್ನು ಸಂಧಿಸಿತು. ಮರುಕ್ಷಣವೇ ಅವಳ ಕಣ್ಣು ರೆಪ್ಪೆಗಳು ಕೆಳಗೆ ಸರಿದವು. ಆದರೆ ಆ ಒಂದು ಕ್ಷಣ ನೋಟದಲ್ಲೂ ವಿಕ್ರಮ್ ಅವಳ ಕಣ್ಣುಗಳಲ್ಲಿ ತನಗಾಗಿ ಇದ್ದ ಆಳವಾದ ನಂಬಿಕೆಯನ್ನು ಸ್ಪಷ್ಟವಾಗಿ ನೋಡಿಬಿಟ್ಟಿದ್ದಳು. ಅನುಪಮ ಸ್ವಲ್ಪ ದೂರದಲ್ಲಿ ನಿಂತು ತನ್ನ ಮಗಳನ್ನ ನೋಡುತ್ತಿದ್ದರು. ಅವರ ಕಣ್ಣುಗಳು ಪದೇ
ಪದೇ ತುಂಬಿ ಬರುತ್ತಿದ್ದವು. ಎಷ್ಟೋ ರಾತ್ರಿಗಳು ಅವರು ತನ್ನ ಮಗಳನ್ನು ಒಳಗೊಳಗೆ ಒಡೆದು ಹೋಗುವುದನ್ನು ನೋಡಿದ್ದರು. ಎಷ್ಟೋ ಬಾರಿ ಅವರು ಒಬ್ಬಂಟಿಯಾಗಿ ಹೋರಾಡುವುದನ್ನು ಕಂಡಿದ್ದರು. ಆದರೆ ಇಂದು ಅದೇ ಮಗಳು ವಧುವಾಗಿ ತನ್ನ ಬದುಕಿಗೆ ಹೊಸ ಆರಂಭವನ್ನ ಮಾಡಲು ಹೊರಟಿದ್ದಳು. ಅವರು ಮನಸ್ಸಿನಲ್ಲಿಯೇ ಅವಳಿಗೆ ದೃಷ್ಟಿ ತೆಗೆದರು. ದೇವರಲ್ಲಿ ಒಂದೇ ಒಂದು ಪ್ರಾರ್ಥನೆಯನ್ನ ಮಾಡಿದರು. ನನ್ನ ಮಗಳ ಬದುಕಿನಲ್ಲಿ ಇನ್ನು ಮುಂದೆ ಎಂದಿಗೂ ಯಾವುದೇ ದುಃಖವನ್ನ ನೀಡಬೇಡ ಭಗವಂತ. ಪುರೋಹಿತರು ಇಬ್ಬರನ್ನ ಮದುವೆಯ ಮಂಟಪದಲ್ಲಿ ಬಂದು ಕುಳಿತುಕೊಳ್ಳಲು ಹೇಳಿದರು. ವಿಕ್ರಮ್ ಮತ್ತು ಸಿಂಧು ಇಬ್ಬರು ಒಟ್ಟಿಗೆ ಹೋಮಕುಂಡದ ಎದುರಿಗೆ ಕುಳಿತುಕೊಂಡರು. ಇಬ್ಬರ ನಡುವೆ ಇನ್ನೂ ಸಣ್ಣ ಮುಜುಗರ ಹಾಗೆಯೇ ಇತ್ತು. ಆದರೆ ಮುಜುಗರದ ಹಿಂದೆ ಒಂದು ಆಳವಾದ ಆಪ್ತತೆಯೂ ಇತ್ತು. ಅದನ್ನ ಬಹುಶಃ ಇಬ್ಬರು ಈಗ ಅನುಭವಿಸಲಾರಂಭಿಸಿದ್ದರು. ಮಂತ್ರಗಳ ಧ್ವನಿಯ ಮಧ್ಯದಲ್ಲಿ ಮದುವೆಯ ಶಾಸ್ತ್ರಗಳು ಆರಂಭವಾದವು. ಕೆಲವೊಮ್ಮೆ ವಿಕ್ರಮ್ ಅತ್ಯಂತ ರಹಸ್ಯವಾಗಿ ಸಿಂಧುಳ ಕಡೆಗೆ ನೋಡುತ್ತಿದ್ದನು. ಮತ್ತೊಮ್ಮೆ ಸಿಂಧು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಎದುರಿಗೆ ನೋಡುತ್ತಿದ್ದಳು. ಆದರೆ ಪ್ರತಿ ಬಾರಿ ಇಬ್ಬರ ದೃಷ್ಟಿ ಒಂದಾಗಲು ಇಬ್ಬರ ಹೃದಯದ ಬಡಿತ ಇನ್ನೂ ಸ್ವಲ್ಪ ತೀವ್ರವಾಗುತ್ತಿತ್ತು. ನಂತರ ವರಮಾಲೆಯ ಶಾಸ್ತ್ರ ಬಂದಿತ್ತು. ಸಿಂಧು ನಡುಗುವ ಕೈಗಳಿಂದ ಮಾಲೆಯನ್ನ ಎತ್ತಿದಾಗ ವಿಕ್ರಮ್ ಸ್ವಂತ ತಾನೇ ಸ್ವಲ್ಪ ಬಾಗಿ ಅವಳ ಕೆಲಸವನ್ನ ಸುಲಭಗೊಳಿಸಿದನು. ಅವನ ಕಣ್ಣುಗಳಲ್ಲಿ ಅದೇ ಮೃದುತ್ವವಿತ್ತು, ಅದೇ ನಂಬಿಕೆ ಇತ್ತು. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವಳ ಕೈ ಹಿಡಿಯಲು ತಾನು ಸಿದ್ಧನಾಗಿದ್ದೇನೆ ಎನ್ನುವಂತಿತ್ತು. ಮತ್ತು ವಿಕ್ರಮ್ ಸಿಂಧುಗೆ ವರಮಾಲೆಯನ್ನು ಧರಿಸಿದಾಗ ನೀಯ ಖುಷಿಯಿಂದ ಚಪ್ಪಾಳೆ ತಟ್ಟಿದಳು. ಈಗ ಅಧಿಕೃತವಾಗಿ ನೀವು ನನ್ನ ಅತ್ತಿಗೆ ಆಗಿದ್ದೀರಾ, ಅವಳು ನಗುತ್ತಾ ಹೇಳಿದಳು. ಇದರಿಂದ ಎಲ್ಲರ ಮುಖದಲ್ಲೂ ಒಂದು ಸಣ್ಣ ಮೃದುವಾದ ನಗು ಹರಡಿತ್ತು. ಮದುವೆಯ ಶಾಸ್ತ್ರಗಳು ಮುಗಿದುವೆ ಸಾಗಿದವು. ಸಿಂಧೂರವನ್ನು ಇಡುವ ಶಾಸ್ತ್ರ ಬಂದಾಗ ವಿಕ್ರಮ್ ಕೈಗಳು ನಿಜಕ್ಕೂ ಸಣ್ಣಗೆ ನಡುಗಿದ್ದವು. ಅವನ ಕಣ್ಣುಗಳು ಪದೇ ಪದೇ ಸಿಂಧೂಳ ಮುಖದ ಮೇಲೆಯೇ ಹೋಗುತ್ತಿತ್ತು ಮತ್ತು ಆತ ಅವಳ ಹಣೆಯ ಮೇಲೆ ಸಿಂಧೂರವನ್ನು ತುಂಬುತ್ತಿದ್ದಂತೆ ಸಿಂಧೂಳ ಕಣ್ಣುಗಳು ತಾನಾಗಿಯೇ ಮುಚ್ಚಿಕೊಂಡವು. ಆ ಒಂದು ಕ್ಷಣ ಅವಳ ಬದುಕಿನ ಪ್ರತಿಯೊಂದು ಶೂನ್ಯತೆಯ ಮೇಲೂ ತನ್ನ ಹೆಸರನ್ನ ಬರೆದು ಬಿಟ್ಟಿತ್ತು. ನಂತರ ಮಾಂಗಲ್ಯ ಧಾರಣೆ ಮಾಡುವಾಗ ವಿಕ್ರಮ್ನ ಬೆರಳುಗಳು ಅವಳ ಕುತ್ತಿಯನ್ನ ಹಗ್ಗೆಯನ್ನ ಹಗುರವಾಗಿ ಮುಟ್ಟಿದ್ದವು ಮತ್ತು ಸಿಂಧೂಳ ಉಸಿರಾಟ ಒಂದು ಕ್ಷಣ ಹಾಗೆ ನಿಂತೆಂತಾಗಿತ್ತು. ನೀನು ಇವೆಲ್ಲವನ್ನ ನೋಡುತ್ತಿದ್ದರೂ ಅವರ ಕಣ್ಣುಗಳು ಪದೇ ಪದೇ ತುಂಬಿ ಬರುತ್ತಿದ್ದವು. ಅವರಿಗೆ ಅನಿಸುತ್ತಿತ್ತು ಇಂದು ನಿಜಕ್ಕೂ ತನ್ನ ಮಗ ತನ್ನ ಕಳೆದು ಹೋದ ಬದುಕನ್ನ ಮರಳಿ ಪಡೆದಿದ್ದಾನೆ ಎಂದು. ಆನಂದರಾವ್ ನಿಧಾನವಾಗಿ ಅವರ ಕೈಯನ್ನ ಒತ್ತಿದರು ಮತ್ತು ಇಬ್ಬರು ಏನೂ ಮಾತನಾಡದೆ ಕಣ್ಣುಗಳಲ್ಲಿ ಆ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ನಂತರ ಪುರೋಹಿತರು ಮುಗುಳ್ನಗುತ್ತಾ ಹೇಳಿದರು, ಇಂದಿನಿಂದ ನೀವಿಬ್ಬರು ಪತಿ ಪತ್ನಿಯರು. ನಿಮ್ಮ ವಿವಾಹ ಮಹೋತ್ಸವ ಸಂಪೂರ್ಣವಾಯಿತು. ದೇವಸ್ಥಾನದಲ್ಲಿರುವ ಪ್ರತಿಯೊಬ್ಬರ ಮುಖದಲ್ಲೂ ಅತ್ಯಂತ ಸುಂದರವಾದ ಸಂತೋಷ ಮೂಡಿ ಬಂದಿತು. ನೀಲಿಮಾ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹೊರಬಂದಿತ್ತು. ಇಂದಿನ ಈ ಭಾಗ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೂಡ ಮಾಡಿಬಿಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಆರೋಗ್ಯವಾಗಿರಿ, ಖುಷಿಯಾಗಿರಿ. ಜೊತೆಗೆ ಮರೆಯದೇ ಈ ಕನ್ನಡತಿಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತಿಯನ್ನು ಪ್ರೋತ್ಸಾಹಿಸಿ.